ನಮಸ್ಕಾರ. 63ನೇ ಲೀಲಾಜಾಲನ್ಯಾಸಕ್ಕೆ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದ ಹಾಗೆ ರಸದ ಕುರಿತಾದಂಥ ರಸವತ್ತಾದಂತಹ ಉಪನ್ಯಾಸ ಮಾಲಿಕೆಯನ್ನು ಸರ್ ಅವರು ನಡೆಸ್ಕೊಡ್ತಾ ಬಂದಿದ್ದಾರೆ. ಇವತ್ತು ರಸದ ಕುರಿತಾದ 6ನೇ ಭಾಗದ ಕಾರ್ಯಕ್ರಮ. ಹಿಂದಿನ ಭಾಗದಲ್ಲಿ ಕೂಡ ಸಾಕಷ್ಟು ವಿವಿಧ ಉದಾಹರಣೆಗಳ ಮುಖಾಂತರ ಆವೇಶ ಮತ್ತು ರಸದ ಸ್ಪಷ್ಟನೆಯನ್ನು ಸರ್ ಅವರು ಕೊಟ್ಟಿದ್ದರು. ಹಲಸಿನ ಹಣ್ಣಿನ ಉದಾಹರಣೆ, ಹಾಗೆ ಪಂಜೆ ಮಂಗೇಶರಾಯರ ನಾಗರ ಹಾವೆ ಹಾವಳು ಹೂವೆಯ ಪದ್ಯದ ವಿವರಣೆಯ ಮೂಲಕ, ಜೊತೆಗೆ ಮಿಶ್ರ ರಸ ಇದೆಯೇ ಹಾಗೆ ಆ ಕುರಿತ ಚರ್ಚೆ, ಆತ್ಮದ ಕುರಿತ ಆತ್ಮ ಮತ್ತು ವಾಕ್ಯಂ ರಸಾತ್ಮಕಂ ಕಾವ್ಯಂ ಇದರಲ್ಲಿನ ಆತ್ಮದ ಕುರಿತಾದಂಥ ಚರ್ಚೆಯನ್ನು ಕೂಡ ಮಾಡಿದರು. ಇವತ್ತಿನ ಭಾಗದಲ್ಲಿ ಮತ್ತೆ ಬಹುಶಃ ಇನ್ನೊಂದಿಷ್ಟು ಸ್ಪಷ್ಟತೆ ಬರಲಿಕ್ಕಿದೆ ಅಂತ ಅಂದ್ಕೊಳ್ತಿದ್ದೀನಿ. ಆವೇಶದಿಂದ ಆದಂಥ ಕೊಲುಕಾಟವನ್ನು ಅದರಿಂದ ಹೊರಗೆ ಬರಲಿಕ್ಕೆ ಹಾಗೆ ಕಾವ್ಯಶಾಸ್ತ್ರ ವಿನೋದ ಇವು ಪರಿಹಾರ ಅಂಥೇಳಿ, ಹಾಗೆ ಆವೇಶಕ್ಕಿಂತ ರಸ ಶ್ರೇಷ್ಠ, ಆದರೆ ರಸಗಳಲ್ಲಿ ನವರಸಗಳಲ್ಲಿ ಯಾವ ರಸ ಶ್ರೇಷ್ಠವಾದದ್ದು, ಈ ಕುರಿತಾದ ಪ್ರಶ್ನೆಯನ್ನು ಕೂಡ ಸರ್ ಅವರು ಹಾಕಿದ್ದಾರೆ. ಮತ್ತು ಇನ್ನೊಂದು ಸಂಗತಿ, ಕಲಾ ರಸಿಕರು ಬೇರೆ ಜೀವನ ರಸಿಕರು ಬೇರೆ ಅಂತ ಹೇಳ್ತಿದ್ದಾರೆ. ಇದು ಹೇಗೆ, ಈ ಎಲ್ಲ ವಿಷಯಗಳ ಕುರಿತು ಸ್ಪಷ್ಟಪಡಿಸಲಿಕ್ಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸಮಯಕ್ಕೆ ಸರಿಯಾಗಿ ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ಅನಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವಾಗ ಒಂದು ವಿಶೇಷವಾದ ಸಂತೋಷ ಇದೆ. ಯಾಕೆಂದರೆ ಇವತ್ತಿನ ಉಪನ್ಯಾಸದಲ್ಲಿ ಇಬ್ಬರು ಕೇಳಿದ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಹೇಳ್ತಾ ಇದ್ದೀನಿ. ಸಮರಸವೇ ಜೀವನ ಅನ್ನೋದ್ರ ಬಗ್ಗೆ ಏನು ಅಂತ ಕೇಳುವಂಥದ್ದು ಇದೆಯಲ್ಲ, ಅದಕ್ಕೋಸ್ಕರ ಆ ಪ್ರಶ್ನೆಗೆ ಇವತ್ತು ಪ್ರಸ್ತಾಪ ಮಾಡ್ತಿದ್ದೀನಿ. ನಾನು ಇವತ್ತು ಹೇಳಬೇಕು ಅಂತ ಮಾಡ್ಕೊಂಡಿರೋ ಪಟ್ಟಿಯಲ್ಲಿ ಅದು ಪರೋಕ್ಷವಾಗಿ ಸೇರಿತ್ತು, ಈಗ ನೇರವಾಗಿ ಸೇರಿದೆ ಅಷ್ಟೇ. ಆತ್ಮೀಯರೇ, ಜೀವನ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ನಿರಂತರವಾಗಿ ನಮ್ಮ ಮೇಲೆ ಆವೇಶದ ದಾಳಿ ಆಗ್ತಾನೆ ಇರುತ್ತೆ. ಯಾರೋ ನಾವು ಹೀಗಿರ್ತಾರೆ ಅನ್ಕೊಂಡಿರ್ತೀವಿ, ಅವ್ರು ಬದಲಾಗ್ಬಿಡ್ತಾರೆ. ಇನ್ಯಾರೋ ಕೆಟ್ಟವರು ಅನ್ಕೊಂಡಿರ್ತೀವಿ, ಇದಕ್ಕಿದ್ದಾಗೆ ಅವ್ರ ಸ್ವಭಾವ ಬದಲಾಗ್ತಾ ಹೋಗ್ಬಿಡುತ್ತೆ. ಇದೆಲ್ಲ ನೋಡಿದ್ರೆ ನಮ್ಮ ಸಮಸ್ಯೆ ಇರೋದು ಎಲ್ಲಿ ಅನ್ನುವುದು ಅತ್ಯಂತ ಕುತೂಹಲವಾದದ್ದು. ಇವತ್ತು ನಾನು ಸ್ವಲ್ಪ ಕಾವ್ಯದ ದೃಷ್ಟಿಗಿಂತ ದಾರ್ಶನಿಕ ದೃಷ್ಟಿಗೆ ಒತ್ತು ಕೊಡ್ತಾ ಇದ್ದೇನೆ. ಅದು ಸ್ವಲ್ಪ ಸಮಾಧಾನವಾಗಿ ನಿಧಾನವಾಗಿ ಅರ್ಥ ಮಾಡ್ಕೋಬೇಕಾದಂಥದ್ದು. ಸಾಧ್ಯವಾದಷ್ಟು ನಿಧಾನವಾಗಿ ಹೇಳೋಕ್ ಪ್ರಯತ್ನ ಪಡ್ತೇನೆ. ನಾವು ಈ ಭಾವನೆಗಳನ್ನ ತುಂಬಾ ಅದ್ದೂರೀಕರಿಸ್ಬಿಟ್ಟಿದೀವಿ. ಕಲೆ ಅದ್ದೂರೀಕರಿಸಿದೆ, ಸಿನಿಮಾಗಳು ಅದ್ದೂರೀಕರಿಸಿವೆ, ಚಿತ್ರಕಲೆ, ಶಿಲ್ಪ ಎಲ್ಲವೂ ಭಾವಗಳನ್ನ ಅದ್ದೂರೀಕರಿಸಿದ್ದಾರೆ. ಭಾವ ಅನ್ನೋ ಪದ ಬಂದಿರೋದೇ ಭವದಿಂದ ಬಂದದ್ದು ಭಾವ. ಅಂದ್ರೆ ಹೊರ ಜಗತ್ತಿನ ಸಂಪರ್ಕದಿಂದ ನಮ್ಮ ಮನಸ್ಸಿನಲ್ಲಿ ಮೂಡುವ ಆವೇಶವನ್ನ ಭಾವ ಅಂತ ನಾವು ಕರಿತೀವಿ. ಈ ಭಾವ ಇದೆಯಲ್ಲ, ಆ ಭಾವ ಅನ್ನೋದನ್ನ ದಾರ್ಶನಿಕ ದೃಷ್ಟಿಯಿಂದ ನೋಡಿದ್ರೆ ಅದು ಒಂದು ಆವೇಶ ಅಷ್ಟೇ. ಆ ಆವೇಶ ಅನ್ನೋದು ಮನಸ್ಸಿನ ಕ್ರಿಯೆ. ಯಾವಾಗ ಆವೇಶ ಮನಸ್ಸಿನ ಕ್ರಿಯೆ ಆಗುತ್ತೆ, ಮನೋವೇಗ ಜಾಸ್ತಿ. ಹಾಗಾಗಿ ನಾವು ಅನ್ಕೊಂಡ ಹಾಗೆ ಪ್ರೀತಿ ಅನ್ನೋದು ದೊಡ್ಡ ಮರ ಅಥವಾ ಪ್ರೀತಿ ಅನ್ನೋದು ದೊಡ್ಡ ಕಟ್ಟಡ ಏನೇನೋ ಕಲ್ಪಿಸ್ಕೊಂಡಿದೀವಲ್ಲ, ಹಾಗೇನಿಲ್ಲ. ಅದು ಬದಲಾಗ್ತಾನೆ ಇರುತ್ತೆ. ಮತ್ತೆ ಒಳ್ಳೆಯವರಿದ್ದವ್ರು ಇದಕ್ಕಿದ್ದ ಹಾಗೆ ಕೆಟ್ಟವರಾದ್ರಲ್ಲ ಅಂತ ನೀವು ಕೇಳ್ಬೋದು. ಆ ಕೆಟ್ಟವರಾಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಆವೇಶದ ತೀವ್ರತೆ ಕಡಿಮೆ ಆಗ್ತಾ ಬಂದಿರುತ್ತೆ. ಆ ಕಡಿಮೆ ಆಗ್ತಾ ಬಂದಿರೋದು ಒಂದು ಹಂತದಲ್ಲಿ ಆವೇಶ ಇರುತ್ತೆ, ಅದು ಆ ತೀವ್ರತೆ ಕಡಿಮೆ, ಅದ್ಯಾವುದು ನಮಗೆ ಗೊತ್ತಾಗಿರೋಲ್ಲ. ಆವೇಶ ಯಾವಾಗ ತಿರುವು ಪಡ್ಕೊಂಡ್ಬಿಡುತ್ತೋ ಆಗ ಏನೋ ಇವ್ರು ಬದಲಾಗ್ಬಿಟ್ರು ಅಂತ ಅನ್ಸತ್ತಷ್ಟೇ. ಆದ್ರಿಂದ ನಿಧಾನವಾಗಿ ಆಗಿರುವ ಬದಲಾವಣೆನ ವೇಗವಾಗಿ ಆದ ಹಾಗೆ ನಾವು ಭ್ರಮಿಸ್ಕೋತೀವಿ. ಅದು ರಸದ ವಿಚಿತ್ರ. ಇದು ಒಂದಂಶ ನಾನು ಸ್ಪಷ್ಟ ಮಾಡಬೇಕಾಗಿದೆ. ಎರಡನೇ ಅಂಶ ಏನಪ್ಪಾ ಅಂತಂದ್ರೆ, ಈ ಭಾವ ಇದೆಯಲ್ಲ, ಮನಸ್ಸಿನಲ್ಲಿ ಮೂಡುವ ಭಾವ, ಆ ಭಾವ
ಎಷ್ಟು ವಿಚಿತ್ರವಾದದ್ದು ಅಂತಂದ್ರೆ ಆ ಭಾವದ ಸುಳಿಗೆ ನಾವು ಸಿಕ್ಕಾಕೊಂಡ್ಮೇಲೆ ನಾವು ಅದಕ್ಕೆ ಆ ಭಾವದ ಸುಳಿಗೆ ಸಿಕ್ಕಾಕೊಂಡಿದ್ದೀವಿ ಅಂತ ಗೊತ್ತಾಗುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಭಾವವನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ. ಆ ಭಾವವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ಆವೇಶ ನಮ್ಮ ವೈರಿ. ಯಾಕೆಂದ್ರೆ ಆವೇಶ ಒಳ್ಳೆಯ ಆವೇಶನು, ಪ್ರೀತಿಯ ಆವೇಶನೂ ನಮ್ಮ ಕರ್ತವ್ಯನ ಮರೆಸುತ್ತೆ, ದ್ವೇಷದ ಆವೇಶವೂ ನಮ್ಮ ಕರ್ತವ್ಯವನ್ನು ಮರೆಸುತ್ತೆ. ಕರ್ತವ್ಯ ನಿರ್ವಹಿಸುವ ಕರ್ತವ್ಯ ಪ್ರಜ್ಞೆಗೆ ಒಳ್ಳೆಯ ಆವೇಶ ಕೆಟ್ಟ ಆವೇಶ ಅಂತ ನಾವು ವರ್ಗೀಕರಣ ಮಾಡಿದೀವಲ್ಲ, ಕೋಪ ಕೆಟ್ಟದು, ಆಸೆ ಒಳ್ಳೇದು ಅಂತ, ಎರಡೂ ಕೂಡ ಒಂದೇ ಮಟ್ಟದ ಹಾನಿಯನ್ನು ಉಂಟು ಮಾಡುತ್ತವೆ. ಎಷ್ಟು ವಿಚಿತ್ರ ನೋಡಿ. ಆದ್ದರಿಂದ ಪ್ರೀತಿಯನ್ನು ಇಷ್ಟೆಲ್ಲ ಕವಿಗಳು ದೂರೀಕರಿಸಿದ್ರು ಕೂಡ ಪ್ರೀತಿಯು ಕರ್ತವ್ಯ ನಿರ್ವಹಣೆಗೆ ಅಡ್ಡಿಯೇ ಅನ್ನುವಂಥದ್ದನ್ನ ನಾವು ಮರೆಯೋ ಆಗಿಲ್ಲ. ಇರ್ಲಿ ಬಿಡಿ, ಅದೇನಾದ್ರು ಇರ್ಲಿ, ಈ ಆವೇಶವನ್ನ ನಾವು ನಿಯಂತ್ರಿಸಬೇಕಾದದ್ದು ನಮ್ಮ ಒಂದು ಶಿಸ್ತುಬದ್ಧ ಜೀವನಕ್ಕೆ ಅಗತ್ಯ ಅನ್ನುವಂಥದ್ದು ನಿಜ. ಭಗವದ್ಗೀತೆಯಲ್ಲಿ ಅನೇಕ ಕಡೆ ಆವೇಶವನ್ನ ಶತ್ರುವಾಗಿ ನೋಡಲಾಗಿದೆಯೇ ಹೊರತು ಮಿತ್ರನಾಗಿ ನೋಡಲಿಲ್ಲ. ಇದು ತುಂಬಾ ಗಮನಿಸಬೇಕಾದಂತಹ ಸಂಗತಿ. ಅದೇನಾದ್ರು ಆಗ್ಲಿ, ಯೋಗದ ದೃಷ್ಟಿಯಿಂದ ನೋಡೋಣ, ಅದನ್ನ ಗಾನವಾದ ತತ್ವಕ್ಕೆ ಆಮೇಲೆ ಹೋಗೋಣ. ಹಾಗಾದ್ರೆ ಯಾವುದು ಹೇಗೆ ಅಂತ ಅನ್ನೋದನ್ನು ಹೇಳುವಾಗ ಪತಂಜಲಿಯ ಯೋಗ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಇದೆ. ಹಾಗಂದ್ರೆ ಏನು? ಚಿತ್ತವೃತ್ತಿಯನ್ನು ನಿರೋಧಿಸೋದೇ ಯೋಗ ಅಂತ. ಚಿತ್ತವೃತ್ತಿ ಅಂದ್ರೆ ಏನು? ಚಿತ್ತವೃತ್ತಿಯ ಮೇಲೆ ಪ್ರಭಾವ ಬೀರೋದು ಮೂರು. ಯಾವುದು? ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ. ಈ ನಾಲ್ಕು ಕೂಡ ಚಿತ್ತದ ಮೇಲೆ ಪ್ರಭಾವ ಬೀರುವಂಥದ್ದು. ಆದ್ದರಿಂದ ಈ ನಾಲ್ಕರ ನಿಯಂತ್ರಣ ಮಾಡಿಬಿಟ್ರೆ ದೇಹದ ಉಳಿದ ಯಾವ ಭಾಗವೂ ನಮಗೆ ತಕರಾರು ಮಾಡೋದಿಲ್ಲ. ಈ ನಾಲ್ಕೇ ತಕರಾರು ಮಾಡುವಂಥದ್ದು ಅಂತ. ಆ ದೃಷ್ಟಿಯಿಂದ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದರು. ಈಗ ಈ ನಾಲ್ಕನ್ನ ನಾವು ಗಮನಿಸಿದರೆ, ಇಂದ್ರಿಯಗಳಿಂದ ಹೊರಗಡೆ ಪ್ರಪಂಚ ನೋಡುವವರಿಗೆ ನಮ್ಗೆ ಯಾವುದು ಬಾಧೆ ಇಲ್ಲದೆ ಇದ್ದದ್ದು, ಹೊರಗಡೆ ಬಂತ ನೋಡಿದಾಗ ಇದು ಬೇಕು, ಇದು ಬೇಡ ಅನ್ನುವ ಭಾವಗಳು, ಆವೇಶಗಳು ಸೃಷ್ಟಿಯಾಗುತ್ತೆ. ಆವೇಶ ಸೃಷ್ಟಿಯಾಗೋದು ಹೊರ ಜಗತ್ತನ್ನ ನೋಡಿದಾಗ. ಹೊರ ಜಗತ್ತು ನಮ್ಮ ಒಳಗೆ ಪ್ರವೇಶಿಸಿದಾಗ ಎಲ್ಲ ಪ್ರವೇಶಿಸಿದ್ದು ಕೂಡ ಆವೇಶವಾಗೋದಿಲ್ಲ. ಅದ್ರಲ್ಲಿ ಕೆಲವು ಮಾತ್ರ ಆವೇಶವಾಗುತ್ತೆ. ಆಮೇಲೆ ಮನಸ್ಸು ಅಂದ್ರೆ ನನ್ನ ಹಳೆಯ ನೆನಪು, ನನ್ನ ಭಾವನೆ, ಮನಸ್ಸು ಅದಕ್ಕೆ ಬೆರೆಸುತ್ತಲ್ಲ ಕಲ್ಪನೆಗಳ ಮೂಲಕ ಭಾವ, ಆ ಭಾವದ್ದೇ ಸಮಸ್ಯೆ ಅನ್ನುವಂಥದ್ದು. ಹಾಗೆ ಬುದ್ಧಿಯು ಕೂಡ ಮನಸ್ಸನ್ನ, ಚಿತ್ತವನ್ನ ಕಲ್ಕತ್ತೆ. ಇದು ನನ್ನ ಅನುಭವ ಅನ್ನೋದು ಕೂಡ ಚಿತ್ತವನ್ನ ಕಲ್ಕತ್ತೆ. ಅದರಿಂದ ಇಂದ್ರಿಯ, ಮನಸ್ಸು, ಅಹಂಕಾರ, ಬುದ್ಧಿ ನಾಲ್ಕು ಚಿತ್ತವನ್ನ ಕಲ್ಕತ್ತೆ. ಈ ನಾಲ್ಕರಿಂದ ಲಿಂಕ್ ಆಗೋದೇ ಅಥವಾ ಅದರ ಸಂಪರ್ಕ ಕಳ್ಕೊಳ್ಳೋದೇನೆ ಯೋಗ, ಚಿತ್ತವೃತ್ತಿ ನಿರೋಧನೆ ಯೋಗ ಅಂತ ಹೇಳ್ತಾರೆ. ಆಮೇಲೆ ನಿನ್ನೆ ಈ ಮುಂಚೆ ಮಾತನಾಡಿದಂತಹ ಉಪನ್ಯಾಸಗಳನ್ನೆಲ್ಲ ಕೇಳಿರುವ ನಿಮಗೆ ಒಂದಂಶ ಅನ್ಸ್ಬೋದು, ಏನಪ್ಪಾ ಅಂದ್ರೆ ಆವೇಶವನ್ನ ಅದ್ದೂರೀಕರಿಸ್ಬಿಟ್ರೆ ಅದು ರಸ ಆಗುತ್ತೆ ಅಂತ. ಹಾಗಲ್ಲ. ಆವೇಶನ ಅದ್ದೂರೀಕರಿಸಿದ್ರೆ ರಸ ಆಗೋದಿಲ್ಲ. ಅದು ಆವೇಶ ರಸ ಆಗ್ಬೇಕಾದ್ರೆ ಏನಾಗ್ಬೇಕಾಗತ್ತೆ ಅಂದ್ರೆ ಅನ್ಯ ಪ್ರಜ್ಞೆಯನ್ನ ಕಳ್ಕೋಬೇಕಾಗತ್ತೆ. ಈಗ ನಾನು ನನ್ನ ಸ್ನೇಹಿತನನ್ನ ಪ್ರೀತಿಸ್ತೀನಿ, ನಾನು ನನ್ನ ಸ್ನೇಹಿತನನ್ನ ದ್ವೇಷಿಸ್ತೀನಿ ಅಂತ ಆದ್ರೆ, ಹಾಗೆ ಮಾಡ್ಬೇಕಾದ್ರೆ ಮೊದಲು ನಾನು ಬೇರೆ, ನನ್ನ ಸ್ನೇಹಿತ ಬೇರೆ ಅನ್ನುವಂಥ ಪ್ರಜ್ಞೆ ಇರಬೇಕು. ಆಗ ಅವನು ನೋಡಿದ್ರೆ ನಾನು ಅನ್ಕೊಂಡ ಹಾಗೆ ನಡ್ಕೊಳ್ಳಿಲ್ಲ, ಅವನು ನಾನು ಮುಂಚೆ ಎಲ್ಲ ಹಾಗೆ ಹೇಳ್ತಿದ್ದ, ಈಗ ಬದಲಾಗಿದ್ದಾನೆ ಅಂತ ನಾನು ಹೇಳ್ಬೇಕಾದ್ರೆ ಅನ್ಯ ಪ್ರಜ್ಞೆ ಬರುತ್ತೆ. ಅನ್ಯ ಪ್ರಜ್ಞೆಯಿಂದ ಆವೇಶ ಬರುತ್ತೆ. ಆದ್ರೆ ಅನ್ಯ ಪ್ರಜ್ಞೆ ಹೋಗ್ಬಿಟ್ಟು ಅನ್ಯೋನ್ಯ ಪ್ರಜ್ಞೆ ಬಂದಾಗ, ಅವನು ನನ್ನ ಹಾಗೆ ಅಂತ ಆದಾಗ, ಅವನು ತಪ್ಪು ಮಾಡಿದ್ರು ಯಾಕೆ ಮಾಡಿರ್ಬೋದು ಅಂತ ಆಲೋಚನೆ ಮಾಡ್ತೀನಲ್ಲ, ಅನ್ಯೋನ್ಯ ಪ್ರಜ್ಞೆಯಲ್ಲಿ ಆವೇಶ ರಸವಾಗುತ್ತೆ. ಅಥವಾ ಅನ್ಯ ಪ್ರಜ್ಞೆ ಸಾರ್ವತ್ರಿಕ ಪ್ರಜ್ಞೆ ಅಂತ ಇಟ್ಕೊಳ್ಳಿ, ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ ಇಟ್ಕೊಳ್ಳೋಣ. ಪ್ರಜ್ಞೆ ಪ್ರತ್ಯೇಕದ ಪ್ರಜ್ಞೆ ಅಥವಾ ಪರ್ಸನಲ್ ಕಾನ್ಶಿಯಸ್ನೆಸ್ ಆಗದಲೆ ಕಾಸ್ಮಿಕ್ ಕಾನ್ಶಿಯಸ್ನೆಸ್, ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಆದ್ರೆ ಆಗ ಅದು ರಸ ಆಗುತ್ತೆ. ಯಾಕೆಂದ್ರೆ ಆವೇಶದ ಅನೇಕ ನಕಾರಾತ್ಮಕ ಅಂಶಗಳೆಲ್ಲ ಹಿಂದಕ್ಕೆ ಸರಿಯುತ್ತವೆ ಅಂತ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಇನ್ನೊಂದು ಅಂಶ ಗಮನಿಸಿ, ನಾನು
ಹೇಳುವಾಗ ಕಾವ್ಯದ ಜೊತೆಯಲ್ಲಿ ಹೋಲಿಸಿ ಹೇಳಿದ್ದರಿಂದಲೋ ಏನೋ ರಸ ಅನ್ನೋದು ಕವಿಗಳಿಗೆ ಬೇಕು, ವಿಮರ್ಶಕರಿಗೆ ಬೇಕು, ನಮ್ಗೆ ಯಾಕೆ ಬೇಕು? ಅಥವಾ ಕಾವ್ಯ ಓದಿಲ್ಲದೆ ಇರೋರಿಗೆ ರಸ ಇರಕ್ ಸಾಧ್ಯವೇ ಇಲ್ಲ ಅನ್ನೋ ಭಾವ ನಿಮ್ಗೇನಾದ್ರೂ ಬಂದಿದ್ದರೆ ಅದು ಹಾಗಲ್ಲ. ಯಾಕೆಂದ್ರೆ ಗೊರುರಾಮಸ್ವಾಮಿ ಅಯ್ಯಂಗಾರ್ ಒಂದು ಪುಸ್ತಕ ಬರೆದಿದ್ದಾರೆ, ನಮ್ಮ ಊರಿನ ರಸಿಕರು ಅಂತ. ಆ ಪುಸ್ತಕದ ಹೆಸರೇ ನಮ್ಮ ಊರಿನ ರಸಿಕರು ಅಂತ. ಅವರು ಯಾವ ರಸಿಕರನ್ನು ವಿವರಿಸ್ತಾರಲ್ಲ ಅವರೆಲ್ಲ ಶಾಸ್ತ್ರ ಕಾವ್ಯ ಏನು ಅಭ್ಯಾಸ ಮಾಡಿದವರಲ್ಲ, ಸಾಮಾನ್ಯ ಜನ. ಅವ್ರನ್ನ ರಸಿಕರು ಅಂತ ಬರೀತಾರೆ ಯಾರು, ಗೊರುರಾಮಸ್ವಾಮಿ ಅಯ್ಯಂಗಾರ್. ಅದರಿಂದ ನಾವು ಕಾವ್ಯ ಓದಿಯೇ ಆವೇಶಗಳನ್ನ ರಸ ಮಾಡಬೇಕು ಅಂತ ಏನೂ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ರಸವನ್ನ ಇನ್ನಷ್ಟು ಆಳವಾಗಿ ನೋಡಬೇಕಾದ ಅಗತ್ಯ ಇದೆ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ. ಈಗ ನಮ್ಮ ಶ್ರೋತೃಗಳು ಕೇಳಿದಂಥ ಪ್ರಶ್ನೆಗೆ ಬರೋಣ. ಸಮರಸವೇ ಜೀವನ ಅಂತ ಇದೆ ಅಲ್ಲ, ಅದು ಹೇಗೆ ಸಾಧ್ಯ ಆಗುತ್ತೆ? ಅದಕ್ಕೆ ಸಾಧ್ಯ ಆಗಲ್ಲ ಅಲ್ವೇ ಅಂತ ಅವರ ಪ್ರಶ್ನೆ. ಆ ಪ್ರಶ್ನೆಯಲ್ಲಿ ಒಂದಂಶ ಗಮನಿಸಿ. ಸಮರಸ ಅಂದ್ರೆ ಏನು? ಈಗ ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಏನು? ನಮ್ಮ ದೇಹದ ಅಗತ್ಯಕ್ಕೂ ಮತ್ತು ನಾವು ತಿನ್ನುವ ಆಹಾರದ ಅನುಪಾತಕ್ಕೂ ಒಂದು ಸಮನ್ವಯ ಸಾಧಿಸೋದು. ಇಷ್ಟು ಪ್ರೋಟೀನ್ ಬೇಕು ನಮ್ಮ ದೇಹಕ್ಕೆ, ನಮ್ಮ ಊಟದಲ್ಲಿ ಅಷ್ಟು ಪ್ರೋಟೀನ್ ಇದೆಯಾ ಅಂತ ಬೇರೆ ಬೇರೆ ಆಹಾರದ ಘಟಕಗಳ ಅನುಪಾತವನ್ನ ನೋಡೋದಕ್ಕೆ ಬ್ಯಾಲೆನ್ಸ್ಡ್ ಫುಡ್ ಅಂತ ಕರೀತಾರೆ. ಹಾಗೆ ಸಮರಸ ಅಂತ ಅನ್ನೋದಾದ್ರೆ ಏನಾಗಬೇಕು? ಎಲ್ಲ ರಸಗಳು ಕೂಡ ಒಂದು ನಿಶ್ಚಿತವಾದ ನಮಗೆ ಉಪಯುಕ್ತವಾದ ಅನುಪಾತದಲ್ಲಿ ನಮ್ಗೆ ಸಿಗಬೇಕು ಅನ್ನುವಂಥದ್ದು ಸಮರಸ ಅಂತ ಅರ್ಥ ಮಾಡ್ಬೋದು. ಆದರೆ ಹಾಗೆ ಅರ್ಥ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ಅವಾಗ ದೊಡ್ಡ ಸಮಸ್ಯೆ ಬರುತ್ತೆ. ಏನ್ ಸಮಸ್ಯೆ ಬರುತ್ತಪ್ಪ ಅಂತಂದ್ರೆ, ನಿರಂತರವಾಗೂ ನಮ್ಮ ಪರಿಸರದಲ್ಲೂ ನಮ್ಮ ಕಲ್ಪನೆ ನಮ್ಮ ನಿರೀಕ್ಷೆಗಳಿಂದ ಸೃಷ್ಟಿಯಾಗುವ ಆವೇಶ ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಅದು ಇವಾಗ ಒಂದ್ ದಿವಸ ಬರೇ ಕೋಪನೇ ಬರ್ತಿರುತ್ತೆ, ಎಲ್ಲರ ಮೇಲೂ ಸಿಡುತ್ತಿರ್ತೀವಿ. ಒಂದ್ ದಿವಸ ಇನ್ನೊಂದು ಏನೋ ಭಯನೇ ಆಗ್ತಾ ಇರುತ್ತೆ, ಇನ್ನೊಂದ್ ದಿವಸ ಏನೋ ಆಸೆನೇ ಆಗ್ತಾ ಇರುತ್ತೆ. ಹೀಗಿರೋದ್ರಿಂದ ಆವೇಶಗಳನ್ನ ರಸ ಮಾಡಿದಾಗಲೂ ಕೂಡ ರಸವು ನಾವು ನಿರೀಕ್ಷಿಸುವ ಅನುಪಾತದಲ್ಲಿ ಇರೋಕ್ ಸಾಧ್ಯವೇ ಇಲ್ಲ. ಅಂದಮೇಲೆ ನಿರೀಕ್ಷಿಸೋಕ್ ಸಾಧ್ಯ ಇಲ್ಲದೆ ಇದ್ಮೇಲೆ ಆವೇಶಗಳಿಗೆ ಅನುಗುಣವಾಗಿ ರಸಗಳು ಸೃಷ್ಟಿಯಾಗ್ಬಿಟ್ರೆ ಸಮರಸ ಎಲ್ಲಿಂದ ಬಂತು? ಸಮರಸ ಮಾಡಕ್ ನಮ್ ಕೈಲಿ ಆಗಲ್ಲ ಅಲ್ವೇ ಅನ್ನುವ ಅನುಮಾನ ಅಂತ ನಾನು ಅವರ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಎಷ್ಟು ಸರಿಯೋ ಗೊತ್ತಿಲ್ಲ. ಆದ್ರೆ ಈ ಸಮರಸದ ಪ್ರಶ್ನೆಯನ್ನ ತುಂಬಾ ಜನ ಸಾಹಿತಿಗಳು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ನಿಮ್ಗೆ ನೆನಪು ಮಾಡ್ತೀನಿ ಅಷ್ಟೇ. ಈಗಾಗಲೇ ನಾನು ಬೇಂದ್ರೆಯವರ ಒಂದು ಕೃತಿಯನ್ನ ಕುರಿತು ಮಾತನಾಡುವಾಗ ಈ ಭಾಗದ ಈ ಸಮರಸದ ಪ್ರಸ್ತಾಪ ಮಾಡಿದ್ದೆ. ಅದು ಲಭ್ಯ ಇದೆ, ಅದು ಎಷ್ಟನೇದು ನನಗೆ ಜ್ಞಾಪಕ ಇಲ್ಲ. ಅಲ್ಲಿ ಇದನ್ನ ಎಂಥದ್ದು, ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ಅನ್ನುವಂಥದ್ರಲ್ಲಿ ಈ ಸಮರಸವೇ ಜೀವನ ಅನ್ನುವಂಥ ಒಂದು ಪದಪುಂಜ ಇದೆ. ಹರುಷ ರಸವೇ ಕರುಣ ದಸುವೆ ಜೀವ ಧರ್ಮ ಧಾರಣ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅವರು. ನೋಡಿ, ಅಲ್ಲಿ ರಸದ ಪ್ರಶ್ನೆ ಮಾಡಿದ್ದಾರೆ, ರಸದ ಪ್ರಸ್ತಾಪ ಇದೆ. ಹರುಷ ರಸವೇ ಕರುಣ ದಸುವೆ. ಕರುಣ ಎನ್ನುವುದು ಪ್ರಾಣದ ಒಂದು ಕನಿಕರ ಆಯ್ತಲ್ಲ, ಅವೆರಡೂ ಸೇರ್ಕೊಂಡ್ರೇನೆ ಜೀವ ಧರ್ಮ ಧಾರಣ. ಕೋಪ ಅಂದ್ರೆ ಕೋಪ ಇರಕೂಡ್ದು, ಸಂತೋಷ ಇರಬೇಕು, ಕರುಣೆ ಇರಬೇಕು. ಅಂದ್ರೆ ಮನಸ್ಸು ಇನ್ನೊಬ್ರು ತಪ್ಪು ಮಾಡಿದವ್ರು ನಾನೇ ಅಂತ ಭಾವಿಸಿ ಅವ್ರು ಯಾಕೆ ತಪ್ಪು ಮಾಡಿರ್ಬೋದು ಅಂತ ಹುಡುಕುವಂತ ಒಂದು ಸ್ಥಿತಿಯಲ್ಲಿದ್ರೆ ಅದು ಜೀವ ಧರ್ಮ ಧಾರಣ ಅಂತಾರೆ ಅವರು. ಜೀವ ಧರ್ಮವನ್ನು ನಾವು ಧರಿಸಿದಾಗತ್ತೆ ಅಂತ. ರಸವೇ ಜನನ, ಆ ಜೀವ ಧರ್ಮ ಧಾರಣ ಹರ್ಷ ಮತ್ತು ಕರುಣೆಯಿಂದ ಮಾತ್ರ ಜಗತ್ತನ್ನು ನೋಡೋರ್ಗೆ ಒಂದು ರಸ ಸೃಷ್ಟಿಯಾಗುತ್ತೆ. ಆ ರಸ ಸೃಷ್ಟಿಯಾದ್ರೆ ಜನನ. ವಿರಸ ಮರಣ, ಅದು ಸೃಷ್ಟಿಯಾಗದೆ ಹೋದ್ರೆ ಮರಣ ಆಗುತ್ತೆ. ಸಮರಸವೇ ಜೀವನ, ಅಲ್ಲಿ ಸಮರಸದ ಪ್ರಶ್ನೆ ಬರುತ್ತೆ. ಅಂದ್ರೆ ಏನಾಗುತ್ತೆ, ಆವೇಶ ರಸವಾಗಬೇಕು, ಆಗದೇ ಇದ್ರೆ ಅದು ಮರಣ, ಆ ರಸ ಸೃಷ್ಟಿಯಾದ್ರೆ ಜನನ ಅಂತ. ನಾವಿಲ್ಲಿ ಸಮರಸದ ತಿರ್ಗ ಸಮರಸವೇ ಅಂತಾರೆ. ಹರುಷ ರಸವು ಕರುಣ ದಸು ಅಂತ ಅವರೇ ಎರಡು ರಸನ ಪ್ರಸ್ತಾಪ ಮಾಡಿದ್ದಾರೆ. ಎರಡು ರಸನ ಪ್ರಸ್ತಾಪ ಮಾಡ್ಬಿಟ್ಟು ಸಮರಸ ಅಂದ್ರೆ ಹೇಗೆ? ಇದು ಸ್ವಲ್ಪ ಗೋಜಲಿನ ಪ್ರಶ್ನೆ. ಇದಲ್ಲದೆ ಕುವೆಂಪು ಅವರು ಅನೇಕ ವೇಳೆ ಈ ಸಮರಸದ ಪ್ರಸ್ತಾಪ ಮಾಡಿದ್ದಾರೆ. ವೀಕರು ಗೋಕಾಕ್ ಅವರು ಒಂದು ಕಾದಂಬರಿಯನ್ನು ರಚಿಸಿದ್ದಾರೆ. ಯಾವುದು?
ಸಮರಸವೇ ಜೀವನ ಅಂತ ಅದ್ರ ಹೆಸರು. ತುಂಬಾ ದೊಡ್ಡ ಕಾದಂಬರಿ. ಈಗ ರಭಸ ಜೀವನದಲ್ಲಿ ಅಂತ ಕಾದಂಬರಿ ಕೈ ಕೊಟ್ರು ಯಾರು ಓದಲ್ಲ, ಅಷ್ಟೊತ್ತು ಕೂತ್ಕೊಂಡು ಓದ್ಬೇಕಲ್ಲ, ಅಷ್ಟೊತ್ತು ಏಕಾಗ್ರತೆ ಇದೆ ನಮ್ ಕೈಲಿ ಓದಕ್ಕಾಗಲ್ಲ ಅಂತಾರೆ. ಏನೇ ಆಗ್ಲಿ ಅವರು ಕೂಡ ಸಮರಸವೇ ಜೀವನ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಆ ಕಾದಂಬರಿಯಲ್ಲಿ ಏನಾದ್ರೂ ಸಮರಸ ಇದೆಯೋ ಅಂದ್ರೆ ಎಲ್ಲರೂ ಒಂದು ಬ್ಯಾಲೆನ್ಸ್ಡ್ ಆಶಯ ಮಾಡ್ತಾರ, ಅಥವಾ ಯಾವ್ದಾದ್ರು ಒಂದು ಪಾತ್ರ ಆವೇಶಗಳನ್ನ ತುಂಬಾ ಸಂತುಲಿತವಾಗಿ ಎಲ್ಲ ರಸಗಳು ಬೆರೆಯುವಂತೆ ಮಾಡಿದೆಯೋ ಅಂದ್ರೆ ಇಲ್ಲ, ಮಾಡಿಲ್ಲ. ಈ ನಮ್ಮ ಜೀವನದ ಹಾಗೆ ಆ ಕಾದಂಬರಿನೂ ಬರೀತಾರೆ. ಇಲ್ಲಿ ಹಾಗೆ ಬರೀದಲೆ ಕವಿ ಕಲ್ಪಿಸ್ಕೊಂಡು ಬರ್ದಿರೋ ಕಾದಂಬರಿ ಯಾರು ಓದೋದಿಲ್ಲ. ಯಾಕೆಂದ್ರೆ ಜೀವನಕ್ಕೆ ಸಹಜವಾಗಿರ್ಬೇಕಲ್ಲ. ಅಂದ್ರೆ ಏನಾಯ್ತು, ವಿನಾಯಕರ ಆ ಕಾದಂಬರಿ ನಮಗೆ ಒಂದು ಭರವಸೆ ಕೊಡ್ತು. ಏನಂದ್ರೆ ನಮ್ಮ ಜೀವನದ ನೋವು ನಲಿವುಗಳು ಏನೇ ಇರಲಿ ಅದ್ರ ಮಧ್ಯೆ ಸಮರಸ ಸಾಧ್ಯ ಅಂತ ಆಯ್ತು. ಸಮರಸ ಅನ್ನೋದು ಹೊರ ಜಗತ್ತಿನಲ್ಲಿ ಬ್ಯಾಲೆನ್ಸ್ ಮಾಡೋದಲ್ಲ, ನಮ್ಮ ಮನಸ್ಸು ಸ್ಥಿಮಿತವಾಗೋದು ಅನ್ನೋ ಅರ್ಥ ಆ ಕಾದಂಬರಿಯನ್ನು ಓದಿದ ಮೇಲೆ ನನಗೆ ಹೊಳೆದದ್ದು. ಇರ್ಲಿ, ಈಗ ಮತ್ತೆ ಈ ಪ್ರಶ್ನೆಗೆ ಬರೋಣ, ಸಮರಸದ ಪ್ರಶ್ನೆಗೆ ಬರೋಣ. ಏನಾಗುತ್ತಪ್ಪ ಅಂತಂದ್ರೆ, ಆವೇಶವನ್ನ ಉಪಾಯವಾಗಿ ಅನ್ಯ ಪ್ರಜ್ಞೆಯನ್ನ ಸಾರ್ವತ್ರಿಕ ಪ್ರಜ್ಞೆಯನ್ನಾಗಿಸಿ ಸಮನ್ವಯ ಪ್ರಜ್ಞೆಯನ್ನಾಗಿಸಿ ನೋಡುವಾಗಲೇ ಸಮ ಬಂದು ಸೇರ್ಕೊಂಡ್ಬಿಡುತ್ತೆ, ರಸವಾಗಿ ಬಂದು ಸೇರ್ಕೊಂಡ್ಬಿಡುತ್ತೆ. ಜೊತೆಗೆ ಇನ್ನೊಂದು ಅಂಶ ಗಮನಿಸಬೇಕಾದ್ದು, ಎರಡು ವಿಭಿನ್ನ ಆವೇಶಗಳು ಒಟ್ಟಿಗೆ ಇರಕ್ಕೆ ಸಾಧ್ಯನೇ ಇಲ್ಲ. ನಂಗೆ ಆಸೆ ಆಗ್ತಾ ಇದೆ, ಕೋಪ ಬರ್ತಾ ಇದೆ ಅಂದ್ರೆ ಆಸೆ ಒಂದ್ ಕಡೆಗೆ ನನ್ನನ್ನು ಎಳೆಯುತ್ತೆ, ಕೋಪ ಒಂದ್ ಕಡೆಗೆ ನನ್ನನ್ನು ಎಳೆಯುತ್ತೆ, ಹಾಗಿರೋದು ಸಾಧ್ಯನೇ ಇಲ್ಲ. ಆದರೆ ಆವೇಶಗಳು ರಸ ಆಗ್ಬಿಟ್ಟಾಗ ಅನೇಕ ರಸಗಳು ಒಟ್ಟಿಗೆ ಇರಕ್ಕೆ ಸಾಧ್ಯ. ಈಗ ನಾವು ಸಿನಿಮಾ ನಾಟಕ ನೋಡ್ತೀವಿ ಅಂದ್ರೆ ಅದ್ರಲ್ಲೆಲ್ಲ ರಸಗಳು ಬಂದೇ ಬರುತ್ತೆ. ಒಂದೊಂದು ಪಾತ್ರ ಒಂದೊಂದು ರಸನ ದೂರೀಕರಿಸಿರುತ್ತೆ ಅಥವಾ ನಾಟ್ಯೀಕರಿಸಿರುತ್ತೆ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ, ರಸಗಳು ಸಮವಾಗಿ ಇರಬೇಕಾಗಿಲ್ಲ. ಎಲ್ಲ ರಸಗಳು ಆವೇಶವೆಲ್ಲ ರಸವಾಗ್ಬಿಟ್ರೆ ಸಾಕು. ಆವೇಶವೆಲ್ಲ ರಸ ಆಯ್ತು ಅಂದ್ರೆ ಮುಂದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ರಸಗಳ ಅಂತರ್ಪರಿವರ್ತನೆ ಸಾಧ್ಯ ಅಂತ ಕಳೆದ ಬಾರಿ ನಾನು ಆಗ್ಲೇ ಹೇಳಿದ್ದೀನಿ. 9 ರಸಗಳಲ್ಲಿ ಶಾಂತಿ ರಸವೂ ಇದೆ. ಆದ್ದರಿಂದ ಹಾಸ್ಯ ರಸ, ಕರುಣಾರಸ, ಶೃಂಗಾರ ರಸ, ರೌದ್ರ ಎಲ್ಲವನ್ನೂ ಶಾಂತಿ ರಸವಾಗಿಸೋಕ್ ಸಾಧ್ಯ. ಆ ರೌದ್ರ ಹಾಗಿದ್ದಾಗ ನನಗೆ ಬೇಜಾರೇನೆ, ಆದ್ರೆ ಅದು ಹಾಗಿರೋದು ಪ್ರಕೃತಿಯ ಲೀಲೆ, ಅದು ಸಹಜವಾದ್ದು ಅಂತ ನಾನು ಅದನ್ನ ಶಾಂತಿ ರಸಕ್ಕೆ ಅನುವಾದ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ 3 ಹಂತದಲ್ಲಿ ಸಮರಸವನ್ನು ಸಾಧಿಸಬೇಕಾಗಿದೆ. ಮೊದಲು ಆವೇಶವನ್ನ ಒಪ್ಕೊಳ್ಳೋದು. ಆವೇಶ ಅದಕ್ಕೆ ಕಾರಣ ಹುಡ್ಕೋಕ್ ಹೋಗ್ಬಾರ್ದು. ಮನುಷ್ಯ ಸ್ವಭಾವವೇ ಆವೇಶಮಯವಾದದ್ದು. ನಾನು ನಿರಂತರವಾಗಿ ಆವೇಶವಾಗೇ ಇದ್ದೀನಿ, ಅವರು ಇದ್ದಾರೆ ಅಷ್ಟೇ. ಆವೇಶವನ್ನು ಒಪ್ಪುವುದು ಮೊದಲ ಹಂತ, ಆವೇಶವನ್ನು ರಸವಾಗಿಸುವುದು 2ನೇ ಹಂತ, ರಸವನ್ನು ಶಾಂತಿಯಾಗಿಸುವುದು 3ನೇ ಹಂತ. ಒಪ್ಪೋದು, ಆಮೇಲೆ ಅದನ್ನ ರಸವಾಗಿಸೋದು, ರಸವನ್ನ ಶಾಂತ ರಸವಾಗಿಸಿದ್ರೆ ಆಗ ಸಮರಸ ಬರುತ್ತೆ. ಅದರಿಂದ ಸಮರಸ ಅಂತಂದ್ರೆ ಸಮ ಪ್ರಮಾಣದ ರಸ ಅಲ್ಲ. ಎಲ್ಲ ರಸಗಳನ್ನು ಮೊದಲು ರಸಗಳನ್ನು ಸೃಷ್ಟಿಸಿ ಎಲ್ಲವನ್ನು ಶಾಂತ ರಸವಾಗಿಸಿದ್ರೆ ಅದನ್ನ ಸಮರಸ ಅಂತ ಕರೀಬಹುದು. ಸಮರಸ ಇರುವ ಕಡೆಗೆ ಸಮರ ಇರೋದಿಲ್ಲ, ಅದು ಗಮನಿಸಿ. ಯಾವ ರೀತಿಯ ತಿಕ್ಕಾಟ, ಹೊಡೆದಾಟ, ಹೋರಾಟ ಯಾವುದೂ ಇರೋದಿಲ್ಲ, ಸಮರಸ ಅದು. ಆ ಅಂಶವನ್ನ ನಾವಿಲ್ಲಿ ತುಂಬಾ ವಿಶೇಷವಾಗಿ ಗಮನಿಸಬೇಕು. ಈ ಜಗಳಗಳಿಂದ ಕೂಡಿದ ಜಗ ಯಾಕೆ ಹೀಗಾಗಿದೆ ಅಂತಂದ್ರೆ, ನಮಗೆ ಆವೇಶದ ಜೊತೆಯಲ್ಲಿ ಬದುಕೋಕ್ ಹೋಗ್ತಾ ಇದ್ದೀವಿ. ಆವೇಶನ ತಕ್ಷಣಕ್ಕೇನೋ ಉಪಶಾಂತಿ ಮಾಡ್ತೀವಿ, ತಿರ್ಗಾ ಅದು ಯಾವತ್ತೋ ಕೆರಳುತ್ತದು. ಯಾಕೆಂದ್ರೆ ಅದು ಇನ್ನೂ ರಸ ಆಗಿಲ್ಲ. ಕಾಯನ್ನ ಎಷ್ಟು ದಿವಸ ಇಟ್ಟರು ಅದು ಹಣ್ಣಾಗೋದಿಲ್ಲ. ದೋರ್ಗಾಯಿ ತೆಗೆದು ಇಟ್ಬಿಟ್ಟು ಹಣ್ಣಾಗುತ್ತೇನೋ, ಬಲಿತ ಮೇಲೆ ಮಾತ್ರ ಅದು ಹಣ್ಣಾಗೋದಕ್ಕೆ ಸಾಧ್ಯ. ಹೀಗಾಗಿ ರಸ ಅನ್ನೋದು ಯಾವ್ದ್ರದ್ದು, ರಸ ಅನ್ನುವಂಥದ್ದು ಬರೇ ಆವೇಶವನ್ನ ನಾವು ರಸ ಮಾಡ್ಬಿಡೋದು ಅಂದ್ರೆ ಅದಕ್ಕೆ ಹೇಗ್ ಮಾಡೋದು ಅಂತಂದ್ರೆ, ಅದರ ಒಂದು ಪರಿಪಕ್ವ ರೂಪವನ್ನ ನಾವು ನೋಡ್ಬೇಕಾಗುತ್ತೆ. ಈ ಆವೇಶವನ್ನು ಪರಿಪಕ್ವವಾಗಿಸುವುದು ರಸ ಅಷ್ಟೇ ಹೊರತು ಅದ್ದೂರೀಕರಿಸೋದು ರಸ ಅಲ್ಲ. ವಾಸ್ತವವಾಗಿ ಆವೇಶವನ್ನು ಅದ್ದೂರೀಕರಿಸಿದ್ರೆ ರಸ ಆಗೋಕ್ ಅಡ್ಡಿ.
ಯಾಕೆಂದ್ರೆ ಆವೇಶವನ್ನು ದೂರೀಕರಿಸಿದ್ರೆ ಇಮೋಷನ್ನೇ ಇನ್ನೂ ದೊಡ್ಡದಾಗ್ಬಿಡುತ್ತೆ. ಆದ್ದರಿಂದ ಆವೇಶವನ್ನು ತಟಸ್ಥಗೊಳಿಸಿ ಅದನ್ನ ರಸವಾಗಿಸಬೇಕು ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಆವೇಶದ ದೂರೀಕರಣ ಮಾಡಿಬಿಟ್ಟು ನಮ್ಮ ಕಲೆಗಳು ಏನ್ ಮಾಡಿದೆ ಅಂದ್ರೆ ನಮಗೆ ರಸ ಸೃಷ್ಟಿಗೆ ಸಹಾಯ ಮಾಡಿದ್ದಕ್ಕಿಂತ ತೊಂದರೆ ಮಾಡಿರೋದೇ ಹೆಚ್ಚು. ಅದು ಆವೇಶವಾಗಿ ತಗೊಂಡಿದ್ದಕ್ಕಿಂತ ಇನ್ನೂ ಕಷ್ಟವಾಗಿ ಮಾಡ್ಬಿಟ್ಟು ಅದೇ ಶಾಶ್ವತವಾದ ಪ್ರೇಮ ಇದೆಲ್ಲ ಏನು ಅದಕ್ಕೆ ಯಾವುದಕ್ಕೂ ಅರ್ಥವಿಲ್ಲ. ಏನಂತಂದ್ರೆ ನಮ್ಮ ಥಾಟ್ ರೆಸ್ಪಾನ್ಸ್ ಅಷ್ಟೇ ನಮ್ಮ ಎಲ್ಲ ಆವೇಶಗಳು. ಆ ಥಾಟ್ ಅನ್ಕೊಂಡಾಗ ನಾವು ಅದನ್ನ ಕಂಟ್ರೋಲ್ ಮಾಡೋಕ್ ಸಾಧ್ಯ. ಆವೇಶ ನಿಜ, ಅವನು ಅಂದ್ರೆ ಅವ್ನ ಕೋಪವೇನೆ, ಅವನು ಅಂದ್ರೆ ಅವನ ದುಃಖನೇನೆ ಅಂತ ನಾವು ಭಾವಿಸಿದರೆ ಆವೇಶ ತಕರಾರು ಮಾಡುತ್ತೆ ಅನ್ನುವಂಥದ್ದನ್ನ ತಾವು ಇಲ್ಲಿ ಗಮನಿಸಬೇಕು. ಆದ್ದರಿಂದ ಬೇಂದ್ರೆಯವರನ್ನ ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಖಂಡಿಸೋಕ್ಕೂ ಆಗಲ್ಲ. ಅದಕ್ಕೆ ಅವರು ಎಷ್ಟು ಸಲೀಸಾಗಿ ಹೇಳಿದ್ದಾರೆ ಅಂದ್ರೆ ರಸವೇ ಜನನ. ಆವೇಶ ರಸವಾದಾಗ ನಾವು ಹುಡ್ತೀವಿ. ಆ ಹುಟ್ಟದೆ ವಿರಸ ಮರಣ. ಆವೇಶನ ಯಾವಾಗ ಬಿಡ್ತೀವೋ ವಿರಸ, ಅವಾಗ ಜೀವನವೆಲ್ಲ ಬರೀ ಗೋಳ್ಕರೇನೆ, ಜಗಳಗಳೇ, ಕದನಗಳೇ, ತಿಕ್ಕಾಟಗಳೇ. ಸಮರಸವೇ ಜೀವನ ಅಂದ್ರೆ ರಸವನ್ನೆಲ್ಲ ಮಾಡಿ ಸಮರಸವಾಗಿಸೋದು ಅಂತ. ಹೀಗೆ ಮಾಡಿದಂಥ ಉದಾಹರಣೆಗಳು ಕಲೆಯಲ್ಲಿ ಇಲ್ವೋ? ಹಾಗಾದ್ರೆ ಕಲೆ ಎಲ್ಲ ನಮ್ಮನ್ನು ಹಾಳು ಮಾಡ್ಬಿಟ್ಟಿದ್ಯೋ ಅಂತ ನಕಾರಾತ್ಮಕವಾದದ್ದು ಇಲ್ಲ. ನಾನು ಪ್ರಾರಂಭದ ಮೊದಲನೇ ಉಪನ್ಯಾಸ ನೋಡಿ ಅದರಲ್ಲಿ ಇದೆ ಹೇಳಿದ್ದೀನಿ, ಕಾವ್ಯಾಲಾಪಾಂಶ ವರ್ಜಯೇತ್ ಅಂತ ಹೇಳಿದವರಿದ್ದಾರೆ ಅಂತ. ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂದ್ರೆ ಆವೇಶವನ್ನ ಕೆರಳಿಸತ್ತಿದ್ರು ಕಾವ್ಯ ಇನ್ನೂ ಅದ್ದೂರೀಕರಿಸಿ ಹಾಗೆ ನಾನೇ ಕೃಷ್ಣ ನೀನೇ ರಾಧೆ ಅನ್ಕೊಂಡೆಲ್ಲ ಪ್ರೇಮ ಹೇಳಕ್ ಹೋದ್ರೆ ಅವಾಗ ನಮ್ಗೆ ಆವೇಶ ಕೆರಳುತ್ತಲ್ಲ, ಅದಕ್ಕೆ ಅಂತ ಹೇಳಿದ್ರು. ಆದ್ರೆ ಇನ್ನೂ ಒಂದಿದೆ, ಅದೇ ಕಾವ್ಯ ಅದೇ ಇದು ನಮಗೆ ಕೆಲವು ಸರಿ ನಮಗರಿವಿಲ್ಲದೆ ನಮ್ಮ ಬದುಕಿನ ಆವೇಶವನ್ನ ನೋಡೋದು ಹೇಗೆ ಅಂತಂದು ಕೂಡ ಹೇಳ್ಕೊಡುತ್ತೆ. ಆವೇಶವನ್ನ ರಭಸವಾಗಿಸುವುದು ಹೇಗೆ ಅನ್ನೋದನ್ನು ಹೇಳ್ಕೊಡುತ್ತೆ. ಇದನ್ನ ನಾನು ಈ ತರ ಅಬ್ಸ್ಟ್ರಾಕ್ಟ್ ವರ್ಡ್ಸ್ ಅಲ್ಲಿ ಚರ್ಚೆ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಕಾವ್ಯವನ್ನು ತೆಗೆದುಕೊಂಡು ಉದಾಹರಣೆ ಕೊಡೋಣ ಅಂದ್ರೆ, ಕಾವ್ಯ ನಾನು ಓದಿದ್ದು ನೀವು ಓದಿಲ್ಲದೆ ಇದ್ರೆ ಅದೇನು ಪ್ರಯೋಜನ ಆಗೋದಿಲ್ಲ. ಆದ್ರೆ ಈ ಸಿನಿಮಾ ಇದೆಯಲ್ಲ, ಅದು ನಮ್ಮ ಸ್ನೇಹಿತರೊಬ್ರು ತುಂಬಾ ಚೆನ್ನಾಗಿ ಹೇಳೋರು, ಸಿನಿಮಾ ಹಾಡುಗಳು ಆಧುನಿಕ ಜನಪದ ಅಂತ. ಜನಪದ ಹಾಡುಗಳಿಗೆ ಪಾಂಡಿತ್ಯ ಬೇಕಾಗಿಲ್ಲ, ಗಮನ ಕೊಟ್ಟು ಕೇಳಿದ್ರೆ ಸಾಕು. ಹಾಗೆ ಈ ಸಿನಿಮಾ ಹಾಡುಗಳು ಕೂಡ ಆಧುನಿಕ ಜನಪದ ಅಂತ ಹೇಳಿದ್ರಲ್ಲ, ಆ ಸಿನಿಮಾ ಹಾಡು ಬರೆದವಂತ ಮಹನೀಯರು ಆವೇಶವನ್ನ ರಸವಾಗಿಸೋದನ್ನು ಎಷ್ಟು ಚೆನ್ನಾಗಿ ಸಾಧಿಸಿದ್ದಾರೆ ಅನ್ನುವುದನ್ನ ಕುರಿತು ನಾನು ಈಗ ಒಂದೆರಡು ಉದಾಹರಣೆಗಳ ಮೂಲಕ ನಿಮ್ಮ ಮುಂದೆ ಸಾದರಪಡಿಸ್ತೀನಿ. ಯಾಕೆ ಅಂದ್ರೆ ಈ ಉದಾಹರಣೆ ಯಾಕೆ ನನಗೆ ಬೇಕಾಗಿದೆ ಅಂದ್ರೆ, ಮುಂದಿನ ವಾರ ನಾನು ಎಂ ಹಿರಿಯಣ್ಣನವರ ಉಪನ್ಯಾಸದ ಬಗ್ಗೆ ಮಾತನಾಡಬೇಕಲ್ಲ, ಅವಾಗ ಈ ತರದ್ದನ್ನೆಲ್ಲ ಬಳಸ್ಕೋಬೇಕಾಗಿತ್ತು. ಆ ದೃಷ್ಟಿಯಿಂದ ದಯಮಾಡಿ ಗಮನ ಕೊಟ್ಟು ಕೇಳಿ. ಇದು ಚಿತ್ರಗೀತೆಯಾಗಿ ಕಂಡರೂ ಕೂಡ ಹೇಗೆ ಅದು ಆವೇಶವನ್ನ ರಸವಾಗಿಸುತ್ತೆ ಅಂದ್ರೆ, ಒಂದು ಸರಳ ಸೂತ್ರವನ್ನ ಸ್ವಾಮಿ ಬುಧಾನಂದ ಹೇಳ್ತಾರೆ, ರಾಮಕೃಷ್ಣಾಶ್ರಮದ ಸ್ವಾಮಿ ಬುಧಾನಂದ ಅಂತ. ಇನ್ನು ಅವರು ಹೇಳ್ತಾ ಇರೋದು ಎಂಥದ್ದು, ಮೈಂಡ್ ಅಂಡ್ ಇಟ್ಸ್ ಕಂಟ್ರೋಲ್ ಅಂತ ಪುಸ್ತಕದಲ್ಲಿ. ಮನಸ್ಸು ಮತ್ತು ಅದರ ನಿರ್ವಹಣೆ. ಮನಸ್ಸು ಅಂದ್ರೆ ಏನದು? ಆವೇಶಗಳ ಕಂತೆ. ಅದು ಆವೇಶಗಳ ವಿರುದ್ಧ ಆವೇಶಗಳ ಕಂತೆ ಅನ್ನಕ್ಕಿನ್ನ ವಿರುದ್ಧ ಆವೇಶಗಳ ಸಂತೆ ಮನಸ್ಸು. ಅದನ್ನು ನಿಯಂತ್ರಿಸೋದು ಹೇಗೆ ಅಂತ ಬರೆದ ಪುಸ್ತಕದಲ್ಲಿ ಸ್ವಾಮಿ ಬುಧಾನಂದ ಅವರು ತುಂಬಾ ಚೆನ್ನಾಗಿರೋ ಹೇಳ್ತಾರೆ. ಏನಂದ್ರೆ, ಸ್ಟಾರ್ಟ್ ಎ ಕೌಂಟರ್ ವೇವ್ ಅಂತ. ಅಂದ್ರೆ ಪ್ರೇಮ ತುಂಬಾ ಜಾಸ್ತಿ ಅಂದ್ರೆ ಏನು ಅಲ್ಲ ಅಂತ ಇನ್ನೊಂದು ಅದಕ್ಕೆ ತದ್ವಿರುದ್ಧವಾದ ವೇವ್ ಮಾಡಿಬಿಟ್ರೆ ಎರಡು ಕೂಡ್ಕೊಂಡು ತಟಸ್ಥ ಸ್ಥಿತಿಗೆ ಬರುತ್ತೆ. ಒಂದು ಅಲೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆಯೋ ಇನ್ನೊಂದು ಅಲೆ ಅದರ ವಿರುದ್ಧ ದಿಕ್ಕಿನಲ್ಲಿ ನಾವೇ ನಮ್ಮ ಮನಸ್ಸೇ ಹೇಗೋ ಮನಸ್ಸಿಗೆ ಸೃಷ್ಟಿ ಮಾಡೋ ಶಕ್ತಿ ಇದೆಯಲ್ಲ, ಮಾಡಿದ್ರೆ ಅದು ಎರಡು ತಟಸ್ಥವಾಗುತ್ತೆ ಅಂತ. ಈ ರೀತಿ ಮಾಡಿ ಆವೇಶವನ್ನ ತಂದ್ಕೊಳ್ಳೋದಕ್ಕೆ ಯಾರು ಮಾಡ್ಬೇಕದ್ನ? ಯಾರು ಗುರುಗಳು ಹೇಳ್ಕೊಡ್ಬೇಕು ಅಂತ ಒಂದು ಭಾವನೆ ಇದೆ. ಆದ್ರೆ ಕೆಲವು ಸಿನಿಮಾಗಳಲ್ಲಿ ಎಷ್ಟು ಚೆನ್ನಾಗಿ ಅದನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈಗ ನಾನು ಒಂದು 2-3 ಉದಾಹರಣೆಯಿಂದ ಹೇಳ್ತೀನಿ. ಸಮರಸ ಅಂದ್ರೆ ಏನು ಅಂದ್ರೆ ಇಷ್ಟೇ, ಮನಸ್ಸು ಶಾಂತವಾಗಿರೋದು. ಶಾಂತವಾಗಿರೋ ಮನಸ್ಸು ಶುದ್ಧವಾಗಿರುವಂಥದ್ದು. ಅದರಿಂದ ಮನಸ್ಸಿಗೆ ಆವೇಶಗಳೇ ಕಲ್ಮಶ. ಆವೇಶ ರಹಿತವಾಗಿಸ್ಬಿಟ್ರೆ ಮೌನವಾಗೂ ಇರುತ್ತೆ, ಶಾಂತವಾಗೂ ಇರುತ್ತೆ. ಯಾವ ಹೊಸ ವಿಷಯ ಕೊಟ್ಟರು ಆ ವಿಷಯದ ಬಗ್ಗೆ ಆಳವಾಗಿ ಆಲೋಚನೆ ಮಾಡೋ ಶಕ್ತಿ ಬರುತ್ತೆ. ಯಾರು ಶಾಂತ ಮನಸ್ಕರು ಅಂದ್ರೆ, ಅವರು ಬೇರೆಯವ್ರ ಸಮಸ್ಯೆ ಕೇಳಿದ್ರು ಕೂಡ ಅದನ್ನು ನಿಧಾನವಾಗಿ ವಿಶ್ಲೇಷಣೆ ಮಾಡಿ ಅವ್ರಿಗೆ ಉತ್ತರ ಹೇಳಕ್ ಆಗುವಂಥದ್ದು ಇದಿರೋದು. ಅದರಿಂದ ಒಬ್ಬ ವ್ಯಕ್ತಿಯ
ಕಾರ್ಯದಕ್ಷತೆ ಅಥವಾ ಬಾಂಧವ್ಯ ನಿರ್ಮಾಣ ದಕ್ಷತೆ ಆ ಶಾಂತಿಯ ಮೇಲೆ ನಿಂತಿದೆ. ಶಾಂತ ರಸಕ್ಕೆ ಆವೇಶ ಬಂದಾಗಲೇ ಅವರು ಈಗ ಯಾವುದೇ ಪಾತ್ರೆ ಉಪಯೋಗಕ್ಕೆ ಬರೋದು ಯಾವಾಗ, ಆ ಪಾತ್ರೆಯಲ್ಲಿ ಇನ್ನೇನೋ ತುಂಬಿಟ್ಬಿಟ್ಟಿದ್ರೆ ನಾವು ಹಾಲು ಹಾಕಿಸ್ಕೋಬೇಕು ಅಂದ್ರೆ ಆ ಪಾತ್ರೆಯಲ್ಲಿ ಸುರಿದ್ಬಿಟ್ಟು ಹಾಲು ಹಾಕಿಸ್ಕೊಳಕ್ ಆಗೋಲ್ಲ. ಯಾಕೆಂದ್ರೆ ಹಾಲು ಒಡೆದು ಹೋಗುತ್ತೆ. ಪಾತ್ರೆ ಖಾಲಿ ಇರಬೇಕು, ಶುದ್ಧ ಇರಬೇಕು. ಹಾಗಾಗಿ ಮನಸ್ಸಿನ ಪಾತ್ರೆ ಖಾಲಿ ಶುದ್ಧವಾಗಿದ್ದು ಬೇರೆ ಆವೇಶಗಳನ್ನ ರಸವಾಗಿಸುವ ತಾಕತ್ತನ್ನ ಪಡ್ಕೊಂಡಾಗ ಆವೇಶ ರಸ ಆಗುತ್ತೆ ಅಂತ. ಭೂ ಕೈಲಾಸ ಅಂತ ಒಂದು ಚಲನಚಿತ್ರ ಬಂದಿತ್ತು. ಆ ಚಲನಚಿತ್ರದಲ್ಲಿ ರಾವಣನ ಹೆಂಡತಿ ಮಂಡೋದರಿ ರಾವಣನ ನೋಡಿ ಪ್ರೀತಿಸ್ತಾಳೆ. ಆ ಪ್ರೀತಿಸಿದ್ದನ್ನ ತನ್ನ ಪ್ರಿಯತಮನ ಹತ್ರ ಹೇಳೋದಿಲ್ಲ, ಕಲ್ಪನೆ ಬೆರೆಸಿ ಹೇಳೋದಿಲ್ಲ. ಅವಳು ಶಿವನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾಳೆ. ಏನಂತ ಪ್ರಾರ್ಥನೆ ಮಾಡ್ತಾಳೆ ಅಂತಂದ್ರೆ, ಅಂಬರ ನೋಡುವ ಚಾತಕದಂತೆ. ಮಳೆ ಚಾತಕ ಅನ್ನೋದು ಕಲ್ಪನಾ ಪಕ್ಷಿ. ಅದೇನಂದ್ರೆ ಮಳೆ ನೀರನ್ನು ಮಾತ್ರ ಕುಡಿಯುತ್ತೆ ಅಂತ. ಮಳೆ ನೀರನ್ನು ಕುಡಿಯೋದು ಮಳೆ ನೀರನ್ನ ಕುಡಿಯೋದು ಹೇಗೆ, ಅದು ಮಳೆ ಬರುತ್ತಾ ಅಂತ ನೋಡ್ಬೇಕು. ಅದು ಕೆಳಗೆ ಬೇಕಾದಷ್ಟು ನೀರಿರ್ಲಿ, ಕೊಳೆ ನೀರಿರ್ಲಿ, ಅದನ್ನು ಕುಡಿಯೋದಿಲ್ಲ ಅಂತ ಕಲ್ಪನೆ. ಆ ಕಲ್ಪನೆಯನ್ನು ಒಪ್ಕೊಳ್ಳಿ ಮೊದಲು. ಆ ಒಪ್ಕೊಂಡ್ರೆ ಅಂಬರ ನೋಡುವ ಚಾತಕನಂತಂದ್ರೆ ಯಾವಾಗ ಮಳೆ ಬರುತ್ತೋ ಅಂತ ಅಲ್ಲೇ ಕಾಯ್ತಾ ಇದೆ. ದುಂಬಿಯ ನೋಡುವ ತಾವರೆಯಂತೆ. ಒಂದು ತಾವರೆ ಹೂ ಅರಳಿದೆ, ದುಂಬಿ ಬರುತ್ತೆ ಅಂತ ಕಾಯ್ಕೊಂಡಿದೆ. ಹಾಗೆ ನನ್ನ ಪ್ರೀತಿ ರಾವಣನ ಕಡೆಗೆ ಹೋಗಿದೆ. ಆ ಪಲ್ಲವಿನೇ ನೋಡಿ ಹೇಗಿದೆ ಏನಂದ್ರೆ, ಬಾಲೆಯ ಹೃದಯವ ನಾವರಿಸಿರುವ ಬಯಕೆಯ ತೀರಿಸೋ ಮಹಾನುಭಾವ. ನನ್ನ ಹೃದಯದಲ್ಲಿ ಅವನ ಪ್ರೀತಿ ಆವರಿಸಿದೆ, ಆ ಬಯಕೆಯನ್ನ ತೀರಿಸು ಅಂತ ಕಾಮನನ್ನು ಗೆದ್ದ ಶಿವನನ್ನ ಕೇಳ್ತಾ ಇದ್ದಾಳೆ ಅವಳು. ಬಾಲೆಯ ಹೃದಯವ ನಾವರಿಸಿರುವ ಬಯಕೆಯ ತೀರಿಸೋ ಪ್ರೀತಿ ಸಂಪಾದಿಸಿದೆ, ನಂಗೆ ಅವನು ಇಷ್ಟ ಆಗುತ್ತೆ, ನಾನು ಸುಖವಾಗಿರ್ತೀನಿ, ಏನೂ ಪ್ರಶ್ನೆ ಇಲ್ಲ, ನನ್ನ ಬಯಕೆಯನ್ನ ತೀರಿಸು ಅಂತ ಹೇಳಿದ್ದು. ಆಮೇಲೆ ಇದು ಅಂಬರ ನೋಡುವ ಚಾತಕದಂತೆ, ದುಂಬಿಯ ನೋಡುವ ತಾವರೆಯಂತೆ, ಹಂಬಲದಂಬಿಗೆ ನಾ ಗುರಿಯಾಗಿದೆ. ಆಸೆ ಅನ್ನೋ ಬಾಣಕ್ಕೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ. ಆಸೆ ಅನ್ನೋದನ್ನ ಬಾಣ, ಕ್ರೂರ ಅಂತ ಹೇಳ್ತಾರೆ. ಆಸೆ ಅನ್ನೋದು ಸಂತೋಷ ಕೊಡುವಂಥದ್ದು. ಇಲ್ಲಿ ರೂಪಕ ವಿರುದ್ಧ ದಿಕ್ಕಿನಲ್ಲಿದೆ ಅನ್ನುವಂಥದ್ದನ್ನು ಗಮನಿಸಿ. ಅವಳು ನಾನು ಪ್ರೀತಿಸಿದ್ದೀನಿ, ಸದ್ಯ ನಂಗೆ ಒಬ್ಬ ಒಳ್ಳೆ ಸುಂದರನಾದ ಗಂಡ, ನನಗಿಷ್ಟ ಆದ ಗಂಡ ಸಿಕ್ಕಿದ್ದಾನೆ, ದೇವರೇ ಅದನ್ನ ಸ್ಯಾಂಕ್ಷನ್ ಮಾಡ್ಬಿಡು ಅಂತ ಕೇಳಲಿಲ್ಲ ಅವಳು. ಹಂಬಲ ದಂಬಿಗೆ ನಾ ಗುರಿಯಾಗಿಯೇ, ಆ ಹಂಬಲ ಅನ್ನುವಂಥ ಬಾಣಕ್ಕೆ ನಾನು ಗುರಿಯಾಗ್ಬಿಟ್ಟಿದ್ದೀನಿ. ಬೆಂಬಲ ನೀಡೋ ಸದಾಶಿವ ಅಂತ ಕೇಳ್ತಾರೆ. ಬೆಂಬಲ ಕೊಡಪ್ಪ ನೀನು, ನಾನು ತಪ್ಪು ಮಾಡಿದ ಗಾಯ ನೀನೇ ಮಾಸಿ ಮಾಡಬೇಕು, ನನ್ಗೆ ಗೊತ್ತಿಲ್ಲದೆ ನನ್ನ ಎದೆಗೆ ಆ ಪ್ರೀತಿಯ ಬಾಣ ಬಿಟ್ಬಿಟ್ಟಿದೆ ಅಂತ ಪ್ರೀತಿಯನ್ನ ಸುಂದರವೆಂದು ಅದ್ದೂರೀಕರಿಸುವಾಗ ಈ ಹಾಡಿನ ಸಾಲಿನಲ್ಲಿ ಅದಕ್ಕೆ ತದ್ವಿರುದ್ಧವಾದ ಅಲೆಯನ್ನ ಎಷ್ಟು ಚೆನ್ನಾಗಿ ಬರೆದು ಹಾಗೆ ಮಾಡಿದ್ರೆ ನೋಡಿ. ಅವಾಗ ಏನಾಗುತ್ತೆ ಅಂದ್ರೆ, ರಾವಣ ಮತ್ತು ಮಂಡೋದರಿಯ ಪ್ರೀತಿ ಶೃಂಗಾರ ಆಗೋದಿಲ್ಲ, ಅದು ಸಾರಿ ಕಾಮ ಆಗೋದಿಲ್ಲ, ತೃಷ್ಣೆ ಆಗೋದಿಲ್ಲ, ಕಾಮನೇ ಆಗೋದಿಲ್ಲ, ಶೃಂಗಾರ ರಸವಾಗುತ್ತೆ. ಹೀಗೆ ಆ ರಸವನ್ನಾಗಿ ಸಿನಿಮಾ ಹಾಡುಗಳನ್ನು ಹಿಂದೆಲ್ಲ ಬರಿತಾ ಇದ್ದದ್ದು ಆ ರೀತಿಯಲ್ಲಿ ಆ ಶೃಂಗಾರವಾಗಿಸೋ ಹಾಗೆ. ನಾನು ಕಳೆದ ಬಾರಿನೂ ಒಂದೆರಡು ಶೃಂಗಾರ ರಸದ ಚಿತ್ರಗೀತೆಗಳ ಬಗ್ಗೆ ಮಾತಾಡಿದ್ದೆ. ಆದ್ರಿಂದ ಇದನ್ನ ನೀವು ಗಮನಿಸಿ, ಇಲ್ಲಿ ತಂತ್ರನ ಗಮನಿಸಿ, ಟೆಕ್ನಿಕ್ ಗಮನಿಸಿ. ಏನಂದ್ರೆ ಎಲ್ಲರೂ ಪ್ರೀತಿ ಅಂದ್ರೆ ತುಂಬಾ ಸಂತೋಷದ ಸಂಗತಿ ಅಂತ ಅವ್ರು ಹೇಳಿದ್ರೆ ಇವ್ರು ಹೀಗೆ ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ತನಗೆ ಆದ ಸಂತೋಷವನ್ನ ಗಾಯವೆಂದು ವಿವರಿಸುವ ಮೂಲಕ ರಸವಾಗಿಸಿದ ಪ್ರಯತ್ನ. ಇನ್ನೊಂದು ಹಾಸ್ಯವನ್ನ ಇದು ರಸವಾಗಿಸಿರೋ ಪ್ರಯತ್ನ ನೋಡಿ ಹೇಗಿದೆ. ಅದೇ ಆ ಹಾಡನ್ನು ಬರೆದವರೇ ಕುರಾಸಿ ಅಂತ ಅವರು ಇನ್ನೊಂದು ಸಿನಿಮಾ ಎಂಥದ್ದು ಸಿನಿಮಾ ಹೆಸರೇ ಮರ್ಚೋದು, ಮನಮೆಚ್ಚಿದ ಮಡದಿ ಅಂತ. ಅದರಲ್ಲಿ ಒಂದು ಹಾಸ್ಯ ಪಾತ್ರಗಳಲ್ಲಿ ಹೇಳಿಸ್ತಾರನ್ನ ನೋಡಿ. ಹಾಸ್ಯ ಅಲ್ಲ, ಪ್ರಣಯ ಗೀತೆ ಅಂದ್ರೆ ಗಂಡ ಹೆಣ್ಣನ್ನ ಹೊಗಳೋದು, ಹೆಣ್ಣು ಗಂಡನ ಹೊಗಳೋದು, ಗುಣನೋ ರೂಪನೋ ಯಾವ್ದನ್ನೋ ಹೊಗಳೋದು. ಇದು ಸಾಮಾನ್ಯವಾದ ಪ್ರೇಮ ಗೀತೆಗಳ ಲಕ್ಷಣ. ಅದಕ್ಕೆ ತದ್ವಿರುದ್ಧವಾಗಿ ಪ್ರಶ್ನೆ ಮಾಡೋದು ಎಲ್ಲರೂ ಪ್ರೇಮದ ಲಕ್ಷಣವೇ. ಪ್ರೇಮನೇ ಪ್ರಶ್ನೆ ಮಾಡುವಂಥದ್ದು
ಹಾಡೋದು. ಲವ್ 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 ಎಂದರೇನು ಒಲವು, ಕನ್ನಡದ ಒಲವೇ ಲವ್ ಎಂದೇ ನಾನು ಅಂತ ಹೇಳ್ತಾಳೆ. ಆ ನಾಯಕಿ ಅವ್ನು ಕೇಳ್ತಾನೆ ಲವ್ ಅಂದ್ರೆ ಏನು ಅಂದ್ರೆ ಕನ್ನಡದ ಒಲವೇ ಲವ್ ಎಂದ. ನೋಡಿ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಅವರು, ಕನ್ನಡದ ಒಲವೇ ಲವ್ ಎಂದರೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹಾಸ್ಯ ಪಾತ್ರದವನು, ಮನಸ್ಸಿನ ಕೋತಿ ಕುಣಿಸಿದ ರೀತಿ ಆಡುವ ಪಾಡುವ ವಿಲಾಸ ರಂಜನೆ ವಿನೋದ ಸಾಧನೆ ಎಂದರೆ ನಂಬುವೇನು. ಏನ್ ಇವತ್ತೆಲ್ಲ ಲವ್ ಅಂದ್ರೆ ಮನಸ್ಸು ಹೇಗೆ ಆಡ್ತೋ ಹಾಗಿದ್ದು ಬಿಡೋದಪ್ಪ, ಅದೇ ಲವ್ ಅಂತ ಆ ಹಾಡಿನಲ್ಲಿ ಆ ಪಾತ್ರದ ಬಾಯಲ್ಲಿ ಹೇಳಿಸ್ತಾನೆ. ಎಂದರೆ ನಂಬುವೇನು ಅಂದ್ರೆ ಇಲ್ಲ ಅಂತಾಳವಳು ನಾಯಕಿ, ಹಾಸ್ಯ ಪಾತ್ರದ ನಾಯಕಿ, ಅವನ ಪ್ರಿಯತಮೆ. ಬೇರೆ ಬಣ್ಣನೆ ನೀ ಬಲ್ಲೆ ಏನು ಅಂತಾರೆ. ಬೇರೆ ಬಣ್ಣನೆ ಬಲ್ಲ ನೋಡಿ, ಇಲ್ಲಿ ಕೌಂಟರ್ ವೇವ್ ಹೆಂಗ್ ಬರುತ್ತೆ. ಮೊದಲು ಕ್ಷುಲ್ಲಕವಾಗಿ ವಿವರಿಸಿದ್ರು ಪ್ರೀತಿನ, ಆವೇಶವಾಗಿ ವಿವರಿಸಿದ್ರು. ಆವೇಶ ಏನು, ಖುಷಿ, ನನ್ಗೆ ಇಷ್ಟ ಬಂದಾಗಿರೋದು, ನನ್ಗೆ ಇಷ್ಟ ಬಂದಾಗ ಕುಣಿಯೋದು ಅಂತ. ಬೇರೆ ಬಣ್ಣನೆ ನೀ ಬಲ್ಲೆ ಏನು ಅಂತ ಹೇಳಿದಾಗ ಆಕೆ ಹೇಳ್ತಾಳೆ ಹೌದು ಅಂತ. ಹಾಗಾದ್ರೆ ಹೇಳು ನಿನ್ ಬಣ್ಣನೆ ಏನು ಹೇಳು ಅಂತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ವಯಸ್ಸಿಗೆ ಬಂದ ಹರೆಯಕ್ಕೆ ತಂದ ಭೂಚರ ಖೇಚರ ಜಲಚರ ಜೀವದ ಅನಂತ ಶೋಧನೆ ಅಪೂರ್ವ ವೇದನೆ ಎಂಬುದ ಬಲ್ಲವ ಜಾಣ ಅಂತ ಹೇಳ್ತಾನೆ. ನೀನ್ ಎಂಥದ್ದು ದಡ್ಡ, ನಿನಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇದನ್ನ ಯೂನಿವರ್ಸಲೈಸೇಷನ್ ಹೆಂಗ್ ಮಾಡಿದ್ದಾರೆ ನೋಡ್ರಿ, ಪದಗಳು ನೋಡಿ ಹೆಂಗ್ ಬೆಳೆಸಿದ್ದಾರೆ. ವಯಸ್ಸಿಗೆ ಬಂದ ಹರೆಯಕ್ಕೆ ತಂದ ಭೂಚರ ಖೇಚರ ಜಲಚರ ಜೀವದ, ಎಲ್ಲ ಜೀವಿಗಳಿಗೂ ಇದೆ ಅದು. ಅನಂತ ಶೋಧನೆ ಅಪೂರ್ವ ವೇದನೆ ಎಂಬುದ ಬಲ್ಲವ ಜಾಣ ಅಂತ ಹೇಳ್ತಾಳೆ ಅವಳು. ಅವನು ಪೆಚ್ಚಾಗ್ಬಿಡ್ತಾನೆ, ಅವನಿಗೆ ಇವ್ಳು ಹೇಳಿರೋ ವಿವರಣೆನೇ ಬೇರೆ, ಅವ್ನು ಹೇಳಿದ್ ಬೇರೆ. ಅವನು ಹೇಳ್ತಾನೆ ಲವ್ ಪ್ಯಾರ್ ಕಾದಲ್ಲೆಲ್ಲ ಒಂದೇ. ಬೇರೆ ಬೇರೆ ವಿವರಣೆ ಕೊಟ್ಕೋ, ಲವ್ ಅಂದ್ರು ಅದೇ, ಪ್ಯಾರ್ ಅಂದ್ರೆ ಅದೇ, ಕಾದಲ್ ಅಂದ್ರೆ ಒಂದೇ ಅಂದ್ರೆ. ಅವಳು ಹೇಳ್ತಾಳೆ ಕನ್ನಡದೊಲವೇ ಕಿವಿಗಿಂಪೆಂದೆ. ಈಗ ಎಲ್ಲ ನೀ ಕರಿ, ಆದ್ರೆ ಕೇಳಕ್ಕೆ ಆ ಒಲವು ಅನ್ನೋದು ಒತ್ತ ತಕ್ಷಣ ಇಲ್ಲ, ಕೇಳಕ್ ಹಿತವಾಗಿದೆ. ಕನ್ನಡದೊಲವೇ ಕಿವಿಗಿಂಪೆಂದೆ ಅಂತ ಹೇಳ್ತಾರೆ. ಆಮೇಲೆ ಇಬ್ರು ಭಿನ್ನಾಭಿಪ್ರಾಯ ಹೋಯ್ತಲ್ಲ, ಈಗ ಬೇರೆ ಡೆಫಿನೇಷನ್ ಬಂತಲ್ಲ. ಓ ಪ್ಲಸ್ ಲವ್ ಒಲವು ಅಂತ ಹೇಳ್ತಾರೆ ಅವರು. ಓ ಪ್ಲಸ್ ಲವ್ ಒಲವು ಅನ್ನುವಾಗ ಓ ಅಂದ್ರೆ ಪೂರ್ಣತೆ, ಆವೇಶ ಪೂರ್ಣವಾಗಿ ಹೋಗಿ ರಸವಾದಾಗ ಲವ್ ಇದೆಯಲ್ಲ ಅದು ಒಲವು ಅಂತ ಹೇಳ್ತಾರೆ. ಈಗ ಆವೇಶವನ್ನ ರಸವಾಗಿಸಿಕೊಳ್ಳುವ ಸಲುವಾಗಿ ಒಂದು ಚಿತ್ರಗೀತೆಯಲ್ಲಿ ಇಷ್ಟು ಪ್ರಸ್ತಾಪ ಇದೆ ಅಂತಂದ್ರೆ ಅದನ್ನ ಚಿತ್ರಗೀತೆ ಕೇಳಿದವರು ಎಷ್ಟು ಜನಕ್ಕೆ ಹೊಡೆದಿದೆ ಅದು ನನಗೆ ಬೇಡ. ಆದ್ರೆ ನನ್ನ ಅನೇಕರು ಕೇಳೋರುಂಟು, ನೀವು ಮದುವೆನೇ ಆಗಲ್ಲ ಅಂತಿದ್ರಲ್ಲ, ಸಿನಿಮಾ ಎಲ್ಲ ಹೇಗೆ ನೋಡ್ತಿದ್ರಿ ಅಂತ. ನಾನು ದಾರ್ಶನಿಕ ದೃಷ್ಟಿಯಿಂದ ನೋಡ್ತಾ ಇದ್ದೆ ಆ ಹುಡುಗನಾಗಿದ್ದಾಗಲೇ ಎಲ್ಲ. ಈಗ ಇಬ್ಬರು ಪ್ರೇಮಿಗಳು ಏನ್ ಹೇಳ್ಬೋದು, ನನ್ನ ನಿರೀಕ್ಷೆ ಇಟ್ಕೊಂಡು ಅಲ್ಲಿ ನೋಡಿದ್ರೆ ರ್ಯಾಡಿಕಲಿ ಡಿಫ್ರೆಂಟ್, ತದ್ವಿರುದ್ಧವಾದ್ದು. ಇಲ್ಲಿ ಗಮನಿಸಬೇಕಾದ್ದು, ಲವ್ ಅಂದ್ರೆ ನನ್ನ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತೀನಿ ಅನ್ನೋದು ಪ್ರತ್ಯೇಕತಾ ಪ್ರಜ್ಞೆ. ಮನುಷ್ಯಂಗೆ ಮಾತ್ರ ಲವ್ ಇದೆ ಅನ್ನೋದು ಪ್ರತ್ಯೇಕತಾ ಪ್ರಜ್ಞೆ. ಆದ್ರೆ ಇಲ್ಲಿ ಕೊಟ್ಟಿರೋ ವಿವರಣೆ, ವ್ಯಾಖ್ಯಾನ, ಆಕೆ ಕೊಡೋ ವ್ಯಾಖ್ಯಾನ ಇದೆಲ್ಲ ಎಲ್ಲ ಜೀವಿಗಳು, ನಿಂದೇನು ಹೆಚ್ಚುಗಾರಿಕೆ, ಎಲ್ಲ ಜೀವಿಗಳು ಮರಿ ಹಾಕುತ್ತೆ, ಅದಕ್ಕೇನಂತೆ ಅಂತ ಅವಳು ವಿವರಣೆ ಕೊಡ್ತಾರೆ. ಅಂದ್ರೆ ಏನಾಯ್ತು, ಇದು ಶೃಂಗಾರ ರಸದ ಕ್ಲೈಮ್ಯಾಕ್ಸ್ ಉತ್ತುಂಗದಲ್ಲಿ ಈ ಚರ್ಚೆ, ಪ್ರೀತಿ ಅಂದ್ರೆ ಏನು ಅಂತ. ಈ ಚರ್ಚೆ ಯಾಕೆ ಅಂದ್ರೆ, ಆ ಚರ್ಚೆ ಯಾವ ಕಾರಣಕ್ಕೆ ಬರೆದ್ರೋ ಅವ್ರು ನಂಗೆ ಗೊತ್ತಿಲ್ಲ, ಅವರಿಗೇ ಗೊತ್ತಿಲ್ಲ. ಹಾಗೆ ಆವೇಶವನ್ನ ರಸವಾಗಿಸಿರುವ ಪ್ರಯತ್ನ ಅದ್ರೊಳಗೆ ಇದೆ ಅನ್ನುವಂಥದ್ದನ್ನ ನಿಮ್ಗೆ ನಾನು ಒತ್ತು ಕೊಟ್ಟು ಹೇಳಬೇಕಾಗಿಲ್ಲ ಅಂತ ಭಾವಿಸ್ಕೊಂಡಿದ್ದೀನಿ. ಆ ಹಾಡು ಬೇಕಾದ್ರೆ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಅಂತ ಕಾಣುತ್ತೆ. ಮನಮೆಚ್ಚಿದ ಮಾಡಿದ ಸಿನಿಮಾದ ಹಾಡು. ಇನ್ನೊಂದು ಹಾಡು ಕಲ್ಪವೃಕ್ಷ ಅಂತ ಒಂದು ಚಲನಚಿತ್ರ ಬಂದಿತ್ತು. ಆ ಕಲ್ಪವೃಕ್ಷ ಅನ್ನುವಂಥ ಚಲನಚಿತ್ರದಲ್ಲಿ ಒಂದೇ ಒಂದು ಸಾಲಿನಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಆವೇಶವನ್ನ ರಸವಾಗಿಸುವಂತ ಕೌಶಲ್ಯವನ್ನು ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ನಾನು ಆಶ್ಚರ್ಯಪಟ್ಟು ಹೋಗ್ಬಿಟ್ಟೆ. ಇಷ್ಟು ಸಲೀಸಾಗಿ ಹೇಳ್ಬಿಡ್ಬೋದಾ ಅಂತ. ಅದ್ರಲ್ಲಿ ಹೇಳ್ತಾ ಹನಿ ಹನಿ ತನಿ ಹರೆಯ ಅಂತ ಹಾಡು, ಇದು ಸಿಗುತ್ತೆ ನಮ್ಮ ಯೂಟ್ಯೂಬ್ ಅಲ್ಲಿ. ನಿಮ್ಗೆ ಕಾವ್ಯಗಳು ಸಿಗೋದಿಲ್ಲ, ಚಲನಚಿತ್ರ ಗೀತೆಗಳು ಸಿಗೋಕೆ ಏನು ತೊಂದರೆನೇ ಇಲ್ಲ. ಆ ಹನಿ ಹನಿ ತನಿ ಹರೆಯ ಅಂತ ಬರೆಯೋದ್ರಲ್ಲಿ ನೋಡಿ ಹೆಂಗ್ ಉದ್ದಕ್ಕೆ ಹೇಳ್ತಾನೆ. ಮಾಧುರ್ಯ ಸಿರಿಯ ಲಾವಣ್ಯ ಝರಿಯ ನಾನಾ ಪರಿಯ ಪ್ರಣಯ ಲಹರಿಯ ಹನಿ ಹನಿ ತನಿ ಹರೆಯ. ಪ್ರತಿಯೊಂದು ಒಂದು ಹನಿ ಹನಿಯಾಗಿ ಬರುತ್ತೆ, ಒಟ್ಟಿಗೆ ಬರುವುದಿಲ್ಲ. ಆವೇಶ, ಪ್ರೀತಿನ ಆವೇಶ ಓವರ್ ನೈಟ್ ಸೃಷ್ಟಿ ಆಗೋದಿಲ್ಲ. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎ ಡೇ ಅಂತಾರಲ್ಲ ಹಾಗೆ. ಆ ಹನಿ ಹನಿಯ ತರಹ ಹರೆಯದಲ್ಲಿ ಬರುವಂಥದ್ದು ಲಾವಣ್ಯ ಸಿರಿ ಅದೆಲ್ಲ ಹೇಳ್ತಾರೆ. ಇದು ಪಲ್ಲವಿ. ಆದ್ರೆ ಮುಂದಿನ ನುಡಿಯಲ್ಲಿ ಕೆನ್ನೆಗೆ ಹೊಡೆದ ಹಾಗೆ ಆವೇಶವನ್ನ ರಸ ಮಾಡ್ಬಿಡ್ತಾರೆ.
ಹೇಗೆ ಹೇಳ್ತಾರೆ ಅಂದ್ರೆ ಇದೊಂದು ಸಾಲೆ ಸಾಕು ನಮ್ಗೆ ಆವೇಶ ರಸ ಹೇಗಾಗುತ್ತೆ ಅಂತ ಮನಸ್ಸಿಗೆ ಸ್ಪಷ್ಟವಾದ ಚಿತ್ರಣ ಬರುತ್ತೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಚಾಂಚಲ್ಯ ಚಾಪಲ್ಯ ಆ ಮುಖದಲ್ಲಿ, ಕೆಸರಿನಲ್ಲಿ ಕಮಲ ಹುಟ್ಟೋ ಹಾಗೆ ಚಾಂಚಲ್ಯ, ಮನಸ್ಸು ಚಂಚಲವಾದ್ದು ಹೇಗಿರುತ್ತೆ? ನನಗೆ ಆ ಶಕ್ತಿ ಇದೆಯಾ? ನಂಗೆ ಒಂದು ಮಗು ಆಗೋ ಹಾಗೆ ನೋಡ್ಕೊಳ್ಳೋ ಶಕ್ತಿ ಇದೆಯಾ? ಈ ತರ ಚಾಂಚಲ್ಯ ಚಾಪಲ್ಯ ಆ ಮುಖದಲ್ಲಿ, ಸಾರ್ಥಕ್ಯ ಸಾಫಲ್ಯ ಈ ಮುಖದಲ್ಲಿ. ಆದ್ರೆ ಒಂದು ಪ್ರಬುದ್ಧತೆ ಬಂದ್ಮೇಲೆ ಸಾರ್ಥಕ್ಯ ಸಾಫಲ್ಯ ಈ ಮುಖದಲ್ಲಿ. ಅಂದ್ರೇನು? ಚಾಂಚಲ್ಯ ಚಾಪಲ್ಯ ಸಾರ್ಥಕ್ಯ ಸಾಫಲ್ಯ ಆಗೋದು ಆವೇಶ ರಸವಾಗುವ ಪರಿ. ಸಾರ್ಥಕ್ಯ ಸಾಫಲ್ಯ ಅನ್ನೋದು ಎಂಥ ಮೆಚುರಿಟಿ ಬಂದಿದೆ ನೋಡಿ, ಪ್ರಬುದ್ಧತೆ ಬಂದಿದೆ. ಆದ್ದರಿಂದ ಆವೇಶವನ್ನು ಬದಲಾಯಿಸುವುದು ರಸ ಅಲ್ಲ, ಆವೇಶವನ್ನು ಅದ್ದೂರೀಕರಿಸೋದು ರಸ ಅಲ್ಲ, ಆವೇಶವನ್ನ ಏನ್ ಮಾಡುವಂಥದ್ದು ಶುದ್ಧೀಕರಿಸೋದು ರಸ, ಅದ್ದೂರೀಕರಿಸೋದಲ್ಲ, ಸಾರ್ವತ್ರಿಕಗೊಳಿಸೋದು ರಸ. ಆವೇಶದ ಒಂದು ಏರಿಳಿತಗಳನ್ನೆಲ್ಲ ಸಾಫ್ ಆಗಿ ಮಾಡಿ ಕಬ್ಬನ್ನ ಸಿಪ್ಪೆ ಎಲ್ಲ ತೆಗೆದು ಹೆಚ್ಚಿಕೊಡೋದು ರಸ. ಹೀಗೆ ಆ ಹಾಡಿನಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದನ್ನ ನೀವು ಇಲ್ಲಿ ಗಮನಿಸಿದ್ರೆ, ಈಗ ಒಂದು ಚಿತ್ರ ನಾವು ನೋಡಕ್ ಹೋಗೋದು, ನಾವು ಸಿನಿಮಾ ಸೀರಿಯಲ್ ಯಾಕೆ ನೋಡಕ್ ಹೋಗ್ತೀವಿ? ನಮ್ಮ ಆವೇಶಗಳು ಬೇಡ, ಹೋಗ್ಲಿ ಬೇರೆ ಆವೇಶಗಳಿಂದ ನಮ್ಮ ಆವೇಶ ಮರೆಯಕ್ಕೆ ಹೋಗ್ತಿದ್ದೀವಿ. ಆದ್ರೆ ಅಲ್ಲಿಯೂ ಆವೇಶವೇ ಆದ್ರೆ ಆವೇಶವಾಗಿ ಸ್ವೀಕರಿಸಿದ್ರೆ ನಮ್ಗೇನು ಪ್ರಯೋಜನ ಆಗುತ್ತೆ? ಏನು ಪ್ರಯೋಜನ ಆಗಲ್ಲ. ಒಂದು ಆವೇಶ ಹೋಗಿ ಇನ್ನೊಂದು ಆವೇಶ ಬರುತ್ತೆ. ನಾಯಿಗೆ ಕಲ್ಲು ಹೊಡೆದ್ಬಿಟ್ಟು ಅದು ಅಟ್ಟಿಸ್ಕೊಂಡು ಬಂದಿದ್ದು ಹೋಗಿ ಇನ್ನೊಂದು ಯಾವುದೋ ಒಂದು ಸಿಕ್ಕಾಕೊಂಡಾಗ ಜಾರ್ ಬಿದ್ದಾಗಿದೆ. ಹೀಗೆ ಒಂದು ಆವೇಶ ಇನ್ನೊಂದು ಆವೇಶ ಆಗುತ್ತೆ ಹೊರತು ಒಂದು ಆವೇಶ ರಸ ಆಗೋದು ರಸಗಳಿಗೆ ಅಂತ ಹೇಳ್ತಾರಲ್ಲ, ವಿಶೇಷವಾದ ಗಳಿಗೆನ ರಸಗಳಿಗೆ ಅಂತ ಹೇಳ್ತಾರೆ. ಆ ರಸಗಳಿಗೆ ಅಂತ ನಾನು ತಮಗೆ ನೆನಪು ಮಾಡಿಕೊಡ್ತಾ ಇನ್ನೊಂದು ಹಾಡಿನನ್ನ ಈ ವಿವರಿಸಿ ಇವತ್ತಿನ ಚರ್ಚೆಯನ್ನು ಮುಗಿಸ್ತೇನೆ. ಈ ಚರ್ಚೆ ಹಿನ್ನೆಲೆಯಲ್ಲಿ ಈ ಸಿನಿಮಾ ಹಾಡುಗಳನ್ನೆಲ್ಲ ನಾವು ಹೇಗೆ ಆನಂದಿಸೋದು, ಜೀವನ ಆನಂದಿಸೋದು ಹೇಗೆ, ಸಿನಿಮಾ ಹಾಡು ಆನಂದಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾನೊಂದು ಪ್ರಶ್ನೆ ಎತ್ತಿದ್ದೀನಿ. ಜೀವನದ ರಸಿಕರು ಬೇರೆ, ಕಲಾ ರಸಿಕರು ಬೇರೆ. ಯಾಕೆ ಎರಡು ರಸಿಕತೆ ತಾನೆ, ಅನುವಾದ ಮಾಡ್ಕೊಳಕ್ ಬರುತ್ತಲ್ಲ, ಕಲೆಯಲ್ಲಿ ಮಾಡ್ಕೊಂಡಿದ್ದೆ ಜೀವನ ಮಾಡ್ಕೊಬಹುದಲ್ಲ ಅಂತನ್ನೋ ಪ್ರಶ್ನೆಗೂ ಉತ್ತರ ನಾನು ಹೇಳೋಕ್ಕಾಗಲ್ಲ ಇವತ್ತು. ಅದನ್ನ ಮುಂದಿನ ವಾರಕ್ಕೆ ಇಟ್ಕೊಂಡಿದ್ದೀನಿ. ಅದಿರಲಿ, ಈಗ ಈ ಹಾಡನ್ನ ಹೇಳೋಣ. ಈ ಹಾಡನ್ನ ಆ ಹಾಡಿನ ನಾಯಕ ನಾಯಕಿಯರು, ನಾಯಕ ಒಬ್ಬ ಶ್ರೀಮಂತನ ಮಗ, ನಾಯಕಿ ಅವಳು ಅಲ್ಲಿ ಮನೆ ಕೆಲಸದವಳನ್ನ ಪ್ರೀತಿಸ್ತಾನ ಅವನು. ಆಗ ಅವನ ತಂಗಿ ಗಲಾಟೆ ಮಾಡ್ತಾಳೆ, ನೀನ್ ನಮ್ಮ ಸ್ಥಾನಮಾನ ಏನು, ಅವಳ ಸ್ಥಾನಮಾನ ಏನು, ನಾಯಿ ಸೇವೆ ಮಾಡಿದ್ರೆ ತಾಯಿ ಇನ್ನಕ್ಕಾಗತ್ತೆ ಅಂತ. ನೋಡಿ ಸಂಭಾಷಣೆ ಹೆಂಗ್ ಬರೀತಾ ಇದ್ರು, ನಾಯಿ ಸೇವೆ ಮಾಡ್ಬಿಡ್ತು ಅಂತ ತಾಯಿ ಇನ್ನಕ್ಕಾಗತ್ತೆ ಅನ್ನೋ ಸಂಭಾಷಣೆ ಕೂಡ ಅದ್ರಲ್ಲಿ ಬಂದಿದೆ. ಅದೇನೇ ಆಗ್ಲಿ, ಅವರಿಬ್ಬರ ಪ್ರೀತಿಯ ಹಾಡಿನಲ್ಲಿ ಶೃಂಗಾರ ರಸ ಹೇಗೆ ಯಾವುದು ಶಾಂತಿ ರಸಕ್ಕೆ ಹೋಗುವ ಹಾಗೆ, ಶೃಂಗಾರದ ಕಾಮದ ಒಂದು ಆವೇಶ ಹೇಗೆ ಶೃಂಗಾರ ರಸವಾಗಿ ಶಾಂತಿಗೆ ಹೋಗುವ ಹಾಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ದಯಮಾಡಿ ಗಮನಿಸಿ. ಈ ಹಾಡು ನಾನು ಆರಿಸ್ಕೊಂಡಿದ್ದು ಮಲ್ಲಿ ಮದುವೆ ಅಂತ ಚಲನಚಿತ್ರದಲ್ಲಿ. ಆ ಮಲ್ಲಿ ಮದುವೆ ಅನ್ನೋದು ನೀವು ನೋಡಿಲ್ಲೇ ಇದ್ರೆ ಏನು ತೊಂದರೆ ಇಲ್ಲ, ಹಾಡು ಸಿಗುತ್ತೆ, ಯೂಟ್ಯೂಬಲ್ಲಿ ನೋಡ್ಬೋದು. ನಾನು ಹಳೆ ಸಿನಿಮಾದ ಯಾಕೆ ಕೊಟ್ಟೆ ಸರ್ ಇವತ್ತಿನ ಕೊಡಿ ಅಂತ ನೀವು ಕೇಳಿದ್ರೆ ದಯಮಾಡಿ ಕ್ಷಮಿಸಿ. ಇವತ್ತು ರಸಪ್ರಜ್ಞೆಯಿಂದ ಯಾರು ಹಾಡು ಬರಿತಾನೆ ಇಲ್ಲ, ಅದು ಸಿಗಕ್ಕೆ ಸಾಧ್ಯವೇ ಇಲ್ಲ. ಹೋಗ್ಬೇಕು, ನಾನು ಬೇಕು ಅಂದ್ರೆ ಹಳೆದಕ್ಕೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಅದರಲ್ಲಿ ಆ ಹಾಡು ಹೀಗಿದೆ: ಒಲವಂತೆ ಗೆಲುವಂತೆ ಬಾಳಿನ ಬೆಳಕಂತೆ, ಒಲವು ಗೆಲುವು ಬಾಳಿನ ಬೆಳಕಂತೆ, ಅನಾಥೆಯ ಸದಾಶಯ ಅರಳಿತು ತಳೆಯಿತು ಧನ್ಯತೆ. ನೀನು ನನಗೆ ನನ್ನನ್ನು ಪ್ರೀತಿಸಿದ್ರಿಂದ ನನ್ನ ಅನಾಥೆಯ ಸದಾಶಯ ಧನ್ಯತೆ ಪಡೀತು ಅಂತ ಶುರುವಾಗುತ್ತೆ ಹಾಡು. ಒಲವಂತೆ ಗೆಲುವಂತೆ ಬಾಳಿನ ಬೆಳಕಂತೆ, ಅನಾಥೆಯ ಸದಾಶಯ ಅರಳಿತು ತಳೆಯಿತು ಧನ್ಯತೆ. ಇಲ್ಲಿ ಸದಾಶಯ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ, ಪ್ರೀತಿ ಅಂತ ಹೇಳಿಲ್ಲ ಅವರು, ಅದು ಅರಳುತ್ತಂತೆ, ಇದಕ್ಕಿದಾಗೆ ಬಂದ್ಬಿಡ್ಲಿಲ್ಲ. ಸಿರ್ಫ್ ಉಸ್ನೆ ದೇಕ ಮೈನೆ ದೇಕ ಪ್ಯಾರ್ ಹೋಗಯ, ಇವತ್ತಿನ ಸಿನಿಮಾ ಹಾಡು. ಆಮೇಲೆ ಬಂತಲ್ಲ
ಆಮೇಲೆ ಇವಳು ನಾನು ಬಡವಳು ಅನ್ನುವಂಥ ಪ್ರತ್ಯೇಕ ಪ್ರಜ್ಞೆ ಇದೆ, ಅವನು ಶ್ರೀಮಂತ ಅನ್ನುವಂಥ ಪ್ರತ್ಯೇಕ ಪ್ರಜ್ಞೆ ಇದೆ. ಅದರಿಂದ ಈ ಪ್ರತ್ಯೇಕ ಪ್ರಜ್ಞೆ ಏಕಪ್ರಜ್ಞೆ ಆಗ್ಬೇಕು ಪ್ರೀತಿಯಲ್ಲಿ ಅಂತ ಹಾಡಲ್ಲಿ ಪ್ರಸ್ತಾಪ ಮಾಡ್ಬೇಕು. ಅವರು ಹೆಂಗ್ ಮಾಡಿದ್ದಾರೆ ಅವರು? ಗಂಡು ಹೆಣ್ಣು ಎರಡಂತೆ, ಪ್ರೇಮವೋ ಕಾಮವೋ ಕುರುಡಂತೆ. ನೋಡಿ ಇಲ್ಲಿ ಆವೇಶನ ಹೇಳಿದ್ರು. ಮೈಮನ ಮರೆತರೆ ಒಂದಂತೆ, ಹಾಲು ಜೇನು ಬೆರೆತಂತೆ. ನೋಡಿ, ಆ ಮೈಮನ ಮರೆತ ಮೈ ತಾನೇ ಪ್ರತ್ಯೇಕತೆ ಹೇಳ್ಕೊಡೋದು, ಮನಸ್ಸು ತಾನೇ ಪ್ರತ್ಯೇಕವಾಗಿರೋದು. ಮೈಮನ ಎರಡು ಮರೆತು ಬಿಟ್ರೆ ಎರಡು ಒಂದೇ. ಮೈಮನ ಮರೆತರೆ ಒಂದಂತೆ, ಹಾಲು ಜೇನು ಬೆರೆತಂತೆ. ಈ ಹಾಡಿನಲ್ಲಿ ಪ್ರಾರಂಭದಲ್ಲಿ ಎರಡು ಅಂತ ಹೇಳಿ ಆಮೇಲೆ ಒಂದು ಮಾಡಿ ಅನ್ಯೋನ್ಯ ಪ್ರಜ್ಞೆಯಾಗಿ ಶೃಂಗಾರ ರಸವನ್ನ ಒಂದು ಶಾಂತ ರಸಕ್ಕೆ ಹೇಗೆ ತಗೊಂಡ್ಬಂದ್ರು ಅಂದ್ರೆ, ಆಕೆಯ ಕಳವಳ ಒಂದಾಗ್ಬಿಟ್ರೆ ಆ ಕಳವಳ ಹೊರಟು ಹೋಗುತ್ತೆ ಅಂತ ಅನ್ನುವಂಥದ್ದು. ಎರಡನೇ ನೋಡಿ, ಸಿರಿತನ ಬಡತನ ಎರಡಂತೆ, ಬೆರೆತರೆ ಜೀವನ ಬರಡಂತೆ. ಅವರಿಬ್ರು ಸ್ವಭಾವದ್ದು ಹೋಗ್ಲಿ, ಅವನು ಶ್ರೀಮಂತರ ಮಗ, ಅವಳು ಕೆಲಸಕ್ಕೆ ಬಂದು ಅವ್ರ ಮನೇಲಿ ಕೆಲಸ ಮಾಡೋಳು. ಸಿರಿತನ ಬಡತನ ಎರಡಂತೆ, ಬೆರೆತರೆ ಜೀವನ ಬರಡಂತೆ. ಅವೆರಡು ಬೆರೆತ್ರೆ ಸುತ್ತಮುತ್ತಲಿನ ಜನ ಏನ್ ಮಾಡ್ತಾರೆ, ಚೆನ್ನಾಗಿರೋಕ್ ಬಿಡೋದಿಲ್ಲ. ಆ ಹೆಣ್ಣಿನ ಇದು ಅವಳಿಗೆ ಇದು ಭಯ. ಅದು ಅಲ್ಲಿ ಆಸೆದು ಹೇಳಿದ್ರು ಮೊದಲನೇ ನೋಡಿ, ಎರಡನೇದ್ರಲ್ಲಿ ಭಯ ಹೇಳ್ತಾ ಇದ್ದಾರೆ, ಹೆಣ್ಣಿನ ಭಯ ಅದು. ಸಿರಿತನ ಬಡತನ ಎರಡಂತೆ, ಬೆರೆತರೆ ಜೀವನ ಬರಡಂತೆ, ನೀರಿಗೆ ಎಣ್ಣೆ ಹೊರತಂತೆ, ನೀಗುವುದೆಂತೋ ಈ ಚಿಂತೆ. ನೀರಿಗೆ ಎಣ್ಣೆ ಬೆರೆಸಿ ಎಷ್ಟೇ ಕುಲುಕಿದ್ರು ಕೂಡ ಗೆಟ್ ಸೆಪರೇಟೆಡ್, ಡೆನ್ಸಿಟಿ ಡಿಫರೆನ್ಸ್ ವಿಜ್ಞಾನ. ನೀರಿಗೆ ಎಣ್ಣೆ ಹೊರತಂತೆ, ನೀಗುವುದೆಂತೋ ಈ ಚಿಂತೆ. ಈ ನಾವೇನೋ ಪ್ರೀತಿಸ್ತಿದೀವಿ ಸರಿ, ಈ ಸಿರಿತನ ಬಡತನ ಚಿಂತೆನ ಹೇಗೆ ನೀಗೋದು? ಅದು ಎರಡನೆಯ ನುಡಿ. ಮೊದಲನೇದು ಭರವಸೆ, ಎರಡನೇದು ಭಯ, ಮೂರನೇದ್ರಲ್ಲಿ ಏನಿರ್ಬೇಕು? ಈ ಎರಡನ್ನೂ ಮೀರಿದಂತ ಒಂದು ತೀರ್ಮಾನಕ್ಕೆ ಬರಬೇಕು. ಅದು ರಸ ಆಗ್ಬಿಡ್ಬೇಕು, ಆವೇಶ ಹೋಗ್ಬಿಟ್ಟು ರಸ ಆಗ್ಬಿಡ್ಬೇಕು. ಆ ಮೂರನೆಯ ನುಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಕುಲುಮೆಯ ಪುಟದಲ್ಲಿ, ಒಲುಮೆ ಅನ್ನುವಂಥ ಕುಲುಮೆ ನೋಡಿ, ಪ್ರೀತಿ ಅನ್ನೋದು ಎಲ್ಲಿಗೆ ಹೋಲಿಸ್ತಾರೆ, ಕುಲುಮೆ ಅಂತೆ. ಅದನ್ನ ಪುಟ ಇಟ್ರೆ ಎಲ್ಲ ಎರಡು, ಈಗ ತಾಮ್ರ ಮತ್ತು ಸತು ಎರಡು ಕಾಯಿಸ್ಬಿಟ್ಟು ಬೆರೆಸ್ಬಿಟ್ರೆ ಅಲಾಯ ಆಗ್ಬಿಡುತ್ತದು. ತಾಮ್ರದ ಲಕ್ಷಣ ಕಳ್ಕೊಳ್ಳುತ್ತೆ, ಸತುವಿನ ಲಕ್ಷಣ ಕಾಣ್ಕೊಳುತ್ತೆ. ತಾಮ್ರ ಕೆಂಪಗಿದೆ, ಸತು ಬೆಳಗಿದೆ, ಆದ್ರೆ ಇದು ಹಿತ್ತಾಳೆ ಹಳದಿ ಬಣ್ಣ, ಚಿನ್ನದ ಬಣ್ಣ ಇದೆ. ಅದಕ್ಕೆ ಹೇಳ್ತಾರೆ, ಒಲುಮೆಯ ಕುಲುಮೆಯ ಪುಟದಲ್ಲಿ, ಪ್ರಣಯದ ಗಂಗಾ ಜಲದಲ್ಲಿ, ಎರಡೆಂಬೆಣಿಕೆಗೆ ಎಡೆಯಲ್ಲಿ. ಎರಡಿದ್ರೆ ತಾನೇ ಇದೆಲ್ಲ ಸಮಸ್ಯೆ, ಇದು ಶ್ರೀಮಂತ ಬಡವ ಅಂತ. ಎರಡೆಂಬೆಣಿಕೆಗೆ ಎಡೆಯಲ್ಲಿ, ಸತಿಪತಿ ದಂಪತಿ ಒಂದಿಲ್ಲಿ. ಸತಿಪತಿಯಿಂದಾಗ ಎರಡು, ದಂಪತಿಯಿಂದಾಗ ಒಂದೇ, ಇಬ್ಬರು ಸೇರಿ ದಂಪತಿ ಆಗ್ತಾರೆ. ಅದರಿಂದ ಒಂದಿಲ್ಲಿ ಅಂತ. ಒಂದಾದ್ಮೇಲೆ ಆ ಪ್ರತ್ಯೇಕತೆ ಎಲ್ಲ ಹೋಗ್ಬಿಡುತ್ತೆ ಅಂತ. ಅಂದ್ರೆ ಯೂನಿವರ್ಸಲೈಸೇಷನ್ ಆಫ್ ಪರ್ಸನಲ್ ಡಿಸೈರ್ಸ್ ಅಂಡ್ ಫಿಯರ್ಸ್ ಈಸ್ ರಸ. ಅದನ್ನ ಅವ್ರ ಹಾಡಲ್ಲಿ ಎಷ್ಟು ಚೆನ್ನಾಗಿ ಸಾಧಿಸಿದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ಬೇಕಾದ್ದು. ದಂಪತಿ ಇನ್ನಕ್ಕೆ ನಾಕಸ್ತೂರಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ದಂಪತಿ ಅಂತಂದು ಜಾಯಾಪತಿ ಅನ್ನೋದು ಸಂಸ್ಕೃತ ವ್ಯಾಕರಣದಲ್ಲಿ ದಂಪತಿ ಆಗಿದೆ. ಜಾಯಾಪತಿ ಆಗ್ಬೇಕಾಗಿದ್ದದ್ದು ದಂಪತಿ ಆಗಿದೆ. ಅದೇನಾರು ಆಗ್ಲಿ, ನಾಕಸ್ತೂರಿ ಅದನ್ನ ಅಣಕಿಸ್ಕೊಳ್ಳೋಕೆ ಹೇಳ್ತಾರೆ. ಪತಿ ಅನ್ನೋಕೆ ವ್ಯಾಖ್ಯಾನ, ದಂಪತಿಗಳಲ್ಲಿ ದಮ್ ಕಳೆದುಕೊಂಡವನು ಅಂತ. ದಮ್ ಅಂದ್ರೆ ತಾಕತ್ತು ಅಂತ ತಾನೆ, ದಮ್ ಇದ್ರೆ ಮಾಡಿ ನೋಡೋಣ ಅಂತೀವಲ್ಲ, ದಮ್ ಕಳೆದುಕೊಂಡವನು ಅಂತ. ಆತ್ಮೀಯರೇ, ಕಲೆ ಇದನ್ನ ಮಾಡ್ಬೇಕಾಗಿತ್ತು. ಏನು? ಅನ್ಯ ಪ್ರಜ್ಞೆಯನ್ನು ಅನ್ಯೋನ್ಯ ಪ್ರಜ್ಞೆ ಮಾಡಬೇಕಾಗಿತ್ತು. ಎಲ್ಲ ರಸಗಳನ್ನು, ಇನ್ನೂ ಬೇರೆ ರಸಗಳನ್ನು ಮಾಡಿರುವಂತ ಚಿತ್ರಗೀತೆಗಳಿದೆ, ತಮ್ಮ ಇದಕ್ಕೆ ವಿವೇಚನೆಗೆ ಬಿಟ್ಟಿದ್ದೇನೆ. ಅಲ್ಲೆಲ್ಲ ಕೂಡ ಆವೇಶವನ್ನು ರಸವಾಗಿಸೋದಕ್ಕೆ ಒಂದು ತಂತ್ರನ, ಟೆಕ್ನಿಕ್ ಹೇಳ್ಕೊಡ್ತಾ ಇದ್ರು. ಈಗ ನೋಡಿ, ನಮ್ಮ ಆವೇಶಗಳನ್ನ ನಾವು ರಸ ಮಾಡ್ಕೊಳಕ್ ಆಗದಲ್ಲಿ ಎಷ್ಟು ಒದ್ದಾಡ್ತಾ ಇದೀವಿ ನಾವು. ಹಾಗಿರುವಾಗ ಅದನ್ನ ಹೇಳ್ಕೊಡ್ತಾ ಇದ್ರು. ಅದರಿಂದ ಕಲೆ ನಮ್ಗೆ ಉಪಕಾರ ಮಾಡಿದೆ, ಕಲೆ ಬೇಕಾದದ್ದು. ಆದ್ರೆ ಆವೇಶವನ್ನೇ ಬರೆದಿರುವಂತ ಹಾಡುಗಳು ಇವೆ. ಆವೇಶನ ಕೇಳಿಸೋದು, ನೀನ್ ತುಂಬಾ ಸುಂದರಿ, ಹಾಗೆ ಹೀಗೆ ಅಂತೆಲ್ಲ ಹೊಗಳಿದ್ರೆ ಅವಾಗ ಇನ್ನೂ ಪ್ರಾಯದ ಯುವಕರು ಕನಸು ಕಾಣೋಕ್ಕಿನ್ನೂ ಆ ಕನಸನ್ನ ಕೆರಳಿಸಿದಾಗ ಆಗ್ತಿತ್ತು ತಾನೆ. ಆದ್ದರಿಂದ ಕಲೆ ಎರಡು ತದ್ವಿರುದ್ಧವಾದಂತಹ ಸಾಧನೆಗಳನ್ನ ಮಾಡಿದೆ. ಅದರಲ್ಲಿ ಆಯ್ಕೆ ನಮ್ಮ ಪ್ರಬುದ್ಧತೆಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾ,
ತುಂಬಾ ಮಡಿಯುವಂತರಿಗೆ ಈ ಪಾಠ ಹೇಳಕ್ಕೆ ಈ ಸಿನಿಮಾ ಹಾಡಿನ ಮಟ್ಟಕ್ಕೆ ಇಳಿದು ಬಿಟ್ರಲ್ಲ ಅಂತ ಭಾವಿಸ್ಕೋಬೇಡಿ. ಆದ್ರೆ ಕಲಿಕೆಗೆ ಯಾವ್ದಾದ್ರೇನು, ಊರಿಂಗೆ ದಾರಿಯನ್ನು ಯಾರು ತೋರಿದರೇನು, ಸಾರಾಯದ ನಿಜವ ಗುಡು ತಿಳಿಸುವ ಗುರು ಯಾರಾದರೇನು ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾನೆ. ಸಾರಾಯ ಅಂದ್ರೆ ಈ ಸಾರಾಯಿ ಅಲ್ಲ, ಅದು ಸಾರಾಯ ಅಂದ್ರೆ ಎಸೆನ್ಸ್ ಅಂತ. ಎಸೆನ್ಸ್ ಅನ್ನೋಕೆ ನಾವು ಏನೋ ಬೇರೆ ಪದ ಅನುವಾದ ಮಾಡ್ತೀವಿ. ಎಲ್ಲೂ ಈಗ ಮಲ್ಗೆ ಹೂವಿನ ಎಸೆನ್ಸ್ ಅನ್ನೋಕ್ಕೆ ಸಾರಾಯ ಅನ್ನೋ ಪದ ಬೆಳೆಸೋದಿಲ್ಲ. ಸರ್ವಜ್ಞ ಸಾರಾಯ ಅಂತ ಬೆಳೆಸ್ತಾನೆ. ಸಾರದಿಂದ ಕೂಡಿದ್ದು ಅಂತಷ್ಟೇ. ಹಾಗಾಗಿ ಆ ನೆವ ಇಟ್ಕೊಂಡು ನಾನು ಮಾಡಿದ್ದೇನೆ. ಆದರೆ ಈ ಕಲೆಯ ಕಥೆ ಇದೆಯಲ್ಲ, ಕಲೆಯಲ್ಲಿನ ರಸದ ಕಥೆ ಇಷ್ಟು ಸರಳವಾಗಿಲ್ಲ. ಅದು ಅದನ್ನೇ ಎಂ ಹಿರಿಯಣ್ಣನವರು ಉಪನ್ಯಾಸ ಮಾಡಿದ್ದು. ಅದು ನನಗೆ ಗೊತ್ತಿಲ್ಲ, ಒಂದೇ ಆಗ್ಬೋದು, 2 ಸೆಷನ್ ಆಗ್ಬೋದು. ನಾಳೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಯಾಕೆಂದ್ರೆ ಅತ್ಯಂತ ಗಂಭೀರವಾದ ವಿಷಯನ ಅವರು ಚರ್ಚೆ ಮಾಡ್ತಾರೆ. ಆಗ ಅವರ ಉಪನ್ಯಾಸ ಕೇಳಿದ್ರೆ ನಮಗೆ ಯಾಕೆ ಜೀವನದ ರಸಿಕತೆ ಮತ್ತು ಕಲಾ ರಸಿಕತೆ ಭಿನ್ನ ಅನ್ನೋದು ಗೊತ್ತಾಗುತ್ತೆ. ಇಲ್ದಿರ ಗೊತ್ತಾಗೋದಿಲ್ಲ. ಲಾಜಿಕಲಿ ಸ್ಪೀಕಿಂಗ್, ತರ್ಕಬದ್ಧವಾಗಿ ನಾವು ಆಲೋಚನೆ ಮಾಡಿ ಆವೇಶ ರಸ ಮಾಡುತ್ತಾನೆ. ಯಾವ್ಯಾವ ಆವೇಶ ಇದೆ ಅಲ್ಲ ರಸ ಮಾಡಿದ್ರೆ ಆಯ್ತು. ಕಾವ್ಯದಲ್ಲಿ ಕರ್ಣನ ಬಗ್ಗೆ ಅಯ್ಯೋ ಅನ್ನೋರು ನಮ್ಮನೆ ಕೆಲಸದವ್ರ ಬಗ್ಗೆನೋ ಅಯ್ಯೋ ಅಂತ ಅನ್ಬೋದಲ್ಲ. ಅಷ್ಟು ಸರಳವಲ್ಲ. ಯಾಕಲ್ಲ ಅನ್ನೋದನ್ನ ತುಂಬಾ ಗಹನವಾದ ಚರ್ಚೆಯನ್ನು ಮಾಡಿರುವಂತಹ ಪ್ರೊಫೆಸರ್ ಎಂ ಹಿರಿಯಣ್ಣನವರ ಉಪನ್ಯಾಸವನ್ನು ಮುಂದಿನ ವಾರದ ಎಂಥದ್ದು ಲೀಲಾಜಾಲನ್ಯಾಸಕ್ಕೆ ಇಟ್ಕೊಂಡಿದ್ದೇನೆ. ಅದನ್ನ ನಾನು ಮಂಗಳೂರಿಂದ ಮಾಡಬೇಕಾಗತ್ತೆ. ಯಾಕೆಂದ್ರೆ ಮುಂದಿನ ವಾರ ನಾನು ಮಂಗಳೂರಲ್ಲಿ ಇರ್ತೀನಿ. ಅದರಿಂದ ಅಲ್ಲಿಂದ ಈ ವಿಷಯ ಚರ್ಚೆ ಮಾಡೋಣ. ಇದು ತುಂಬಾ ಕುತೂಹಲದ ಪ್ರಶ್ನೆ, ಎಂ ಹಿರಿಯಣ್ಣನವರು ಮಾಡಿದಂಥ ಪ್ರಸ್ತಾಪ. ಅದಕ್ಕೆ ಮುಂಚೆ ಒಂದಂಶ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ರಸ ಅನ್ನೋದು ಬೇಕೆ, ಯಾಕೆ ಬೇಕು, ಏನ್ ಪ್ರಯೋಜನ, ಇದ್ರ ಬಗ್ಗೆ ಮಾತಾಡಬೇಕು ಅಂತ ರಾಧಾಕೃಷ್ಣನ್ ಅವ್ರನ್ನ ಕೇಳ್ಕೊಂಡ್ರು. ಪುಣೆ ವಿಶ್ವವಿದ್ಯಾನಿಲಯದವರು. ಯಾಕಂದ್ರೆ ಕಾವ್ಯ ಅಧ್ಯಯನ ಇರುತ್ತಲ್ಲ ವಿಶ್ವವಿದ್ಯಾನಿಲಯದಲ್ಲಿ. ಆಗ ರಾಧಾಕೃಷ್ಣನ್ ಹೇಳಿದ್ರು, ಇದಕ್ಕೆ ನೀವು ನನ್ನ ಜನಪ್ರಿಯತೆಯೋ ಇದು ರಾಷ್ಟ್ರ ಉಪಾಧ್ಯಕ್ಷ ಆಗಿದ್ದೀನಿ ಅಂತಲೂ ನೀವು ಕರೆದಿರ್ಬೋದು. ಆದ್ರೆ ವಾಸ್ತವವಾಗಿ ಇದ್ರ ಬಗ್ಗೆ ಮಾತಾಡುವಂತಹ ದಾಶತ್ತಿರೋದು ನನಗೆ ನನ್ನ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಂ ಹಿರಿಯಣ್ಣ ಅವ್ರಿಗೆ. ಅವ್ರನ್ನ ಕರೀರಿ, ಅವರು ಮಾತಾಡ್ತಾರೆ. ಆ ಉಪನ್ಯಾಸಕ್ಕೆ ನಾನು ಬರ್ತೀನಿ. ಆದ್ರೆ ಒಂದು ನಿರ್ಬಂಧ, ನನ್ನನ್ನ ವೇದಿಕೆ ಮೇಲೆ ಕರೀಕೂಡ್ದು. ಯಾಕೆ ಅಂದ್ರೆ ಎಂ ಹಿರಿಯಣ್ಣನವರು ನನಗಿನ್ನ ತುಂಬಾ ವಿಶೇಷವಾದ ಸಾಧನೆ ಮಾಡಿರೋರು. ನಾನು ಕೆಳಗಡೆ ಬಂದು ಕೂತ್ಕೊಂಡು ಕೇಳ್ತೀನಿ, ನೀವು ಅದಕ್ಕೆ ಅಡ್ಡಿ ಮಾಡಿಕೊಡ್ದು. ನಿಮ್ಮ ಪ್ರೋಟೋಕಾಲ್ ಎಲ್ಲ ಬಿಟ್ಬಿಡಿ. ಶಿಕ್ಷಣದಲ್ಲಿ ವಿದ್ಯೆಯಲ್ಲಿ ಪ್ರೋಟೋಕಾಲ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅವರ ಸೂಚನೆಯ ಮೇರೆಗೆ ಎಂ ಹಿರಿಯಣ್ಣನವರನ್ನ ಮೈಸೂರಲ್ಲಿ ಹೋಗಿ ಸಂಪರ್ಕ ಮಾಡಿದ್ರು. ಸಂಪರ್ಕ ಮಾಡಿದಾಗ ಹಿರಿಯಣ್ಣನವರು ಬರ್ತೀನಿ ಅಂತ ಒಪ್ಕೊಂಡ್ರು. ಅವರು ಮಾಡಿದ ಉಪನ್ಯಾಸ ಒಂದು ಮಾನೋಗ್ರಾಫ್ ಆಗಿ ಬಂದಿದೆ, ರಸ ಅನ್ನೋದ್ರ ಬಗ್ಗೆ. ರಸ ಅಂತಲೇ ಪುಸ್ತಕದ ಹೆಸರು. ಇಂಗ್ಲಿಷ್ನಲ್ಲಿ ಅವ್ರು ಮಾತಾಡಿದ್ರದ್ದು ರಸ ಅನ್ನುವಂಥದ್ರ ಬಗ್ಗೆ ಬಂದಿದೆ. ಇನ್ನು ಎಂ ಹಿರಿಯಣ್ಣನವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಮೊದಲು ಅವರು ಓರಿಯೆಂಟಲ್ ರಿಸರ್ಚ್ ಲೈಬ್ರರಿ ಅಂತ ಮೈಸೂರಲ್ಲಿ ಇತ್ತಲ್ಲ, ಅಲ್ಲಿ ಲೈಬ್ರೇರಿಯನ್ ಆಗಿದ್ದು ಅಲ್ಲಿರೋ ಪುಸ್ತಕಗಳನ್ನೆಲ್ಲ ಅಧ್ಯಯನ ಮಾಡಿದ್ರು. ಅವ್ರಿಗೆ 3 ಭಾಷೆ ನಿರರ್ಗಳವಾಗಿ ಬರ್ತಾ ಇತ್ತು, ಮಾತಾಡೋಷ್ಟು ಬರ್ತಿತ್ತು. ಯಾವ್ಯಾವುದು? ಸಂಸ್ಕೃತ, ಇಂಗ್ಲಿಷು, ಕನ್ನಡ. ಹಾಗಾಗಿ ಅನೇಕ ಸಂಸ್ಕೃತ ಕಾವ್ಯಗಳನ್ನ ಕನ್ನಡದಲ್ಲಿ ಅನುವಾದ ಮಾಡೋ ಪ್ರಯತ್ನನ ಮತ್ತೆ ಅನುವಾದ ಮಾಡಿದ್ದನ್ನ ಮೌಲ್ಯಮಾಪನ ಮಾಡೋದನ್ನು ಮಾಡ್ತಾ ಇದ್ರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಹೊಸದಾಗಿ ತತ್ವಶಾಸ್ತ್ರ ವಿಭಾಗ ಪ್ರಾರಂಭ ಆಯಿತು. ಆ ಪ್ರಾರಂಭ ಆದಾಗ ವಿಭಾಗಕ್ಕೆ ಮುಖ್ಯಸ್ಥರಾಗಬೇಕಲ್ಲ, ಯಾರನ್ನ ತರೋದು? ಅಷ್ಟು ಅಧ್ಯಯನಶೀಲರನ್ನ ಎಲ್ಲಿ ತರೋದು? ಯೂನಿವರ್ಸಿಟಿನೇ ಇಲ್ಲ ಅಂದ್ರೆ ಅವರು ಪಾಪ ಎಂ ಹಿರಿಯಣ್ಣವ್ರಿಗೆ ಏನು PhD ಇರಲಿಲ್ಲ. ಆಗ ಏನ್ ಮಾಡಿದ್ರು, ಅವ್ರನ್ನ ಹೋಗಿ ಕೇಳ್ಕೊಂಡ್ರು, ನೀವು ಹೀಗೆ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡಬೇಕು ಅಂತ. ಅಗತ್ಯ ಅರ್ಹತೆ ನನ್ಗಿಲ್ವಲ್ಲಪ್ಪ, ವಿದ್ಯಾರ್ಹತೆ ಅಂತ ಹೇಳಿದ್ರು. ಪರವಾಗಿಲ್ಲ, ಮಾಡಿ, ನೀವು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನ ಮೊದಲ ವಿಭಾಗ ಮುಖ್ಯಸ್ಥರಾಗಿ ಮಾಡಿದ್ರು. ಅವರ ಕೆಳಗೆ ಕೆಲಸ ಮಾಡುವ ಅವರ ಜೊತೆಯಲ್ಲಿ, ಕೆಳಗೆ ಅಂತ ಅನ್ನೋ ಪದ ನಾವು ಇದ್ದಿದ್ದೆಯಲ್ಲಿ ಬಳಸಲೇಬಾರ್ದು, ಅವ್ರ ಜೊತೆಯಲ್ಲಿ ಕೆಲಸ ಮಾಡೋ ಯೋಗ ರಾಧಾಕೃಷ್ಣನಿಗೆ ದೊರಕಿತು. ರಾಧಾಕೃಷ್ಣನವರನ್ನ ಅಚ್ಚರಿಪಡಿಸುವಷ್ಟು ವಿದ್ವತ್ತು ಯಾರಿಗಿತ್ತು? ಎಂ ಹಿರಿಯಣ್ಣನವ್ರಿಗಿತ್ತು. ಅವರು ಇಡೀ
ಭಾರತೀಯ ತತ್ವಶಾಸ್ತ್ರದ ಮೇಲೆ 2 ವಾಲ್ಯೂಮ್ ಪುಸ್ತಕ ಬರೆದಿದ್ದಾರೆ. ಹಾಗೆ ಮೈಸೂರು ವಿಶ್ವವಿದ್ಯಾಲಯ ತತ್ವಶಾಸ್ತ್ರ ವಿಭಾಗದಲ್ಲಿ ಇಲ್ಲ. ಈ ಆಮೇಲೆ ಇದ್ದವ್ರೇನೆಲ್ಲ ಕಳಪೆ ಅಂತೇನಲ್ಲ. ಈಗ ಪ್ರೊಫೆಸರ್ ಹೇಮನಾಚಾರ್ಯ ಇದ್ರು, ಅವರು ನಾವ್ ಇವಾಗ SL ಭೈರಪ್ಪನ ಹೊಗಳಿದ್ರೆ SL ಭೈರಪ್ಪ ಯಾಮನಾಚಾರ್ಯ ಅವ್ರನ್ನ ಹೊಗಳ್ತಾರೆ. ಹಿಂಗೆಲ್ಲ ಇದೆ. ಅದೇನಾದ್ರು ಇರ್ಲಿ, ಆ ಹಿರಿಯಣ್ಣನವರ ಅಭಿಪ್ರಾಯಗಳನ್ನ ತರಳಗೊಳಿಸಿ ನಮ್ಮ ನಿತ್ಯ ಜೀವನಕ್ಕೂ ಅನ್ವಯಿಸುವ ಹಾಗೆ ಹೇಳುವ ಪ್ರಯತ್ನವನ್ನ ಮಾಡಿದ್ದೇನೆ. ಅದರಲ್ಲಿ ಸ್ವಲ್ಪ ಮನಸ್ಸು ಮನರಂಜನೆಯ ನಿರೀಕ್ಷೆ, ಇವತ್ತಾದ್ರೂ ಸ್ವಲ್ಪ ಸಿನಿಮಾ ಹಾಡುಗಳು ಮಾಡಿ ಅದಕ್ಕೆ ರಂಜನೆ ಕೊಟ್ಟು ಮುಂದಿನ ಉಪನ್ಯಾಸದಲ್ಲಿ ಅಷ್ಟೊಂದು ರಂಜನೆಯನ್ನು ನಿರೀಕ್ಷೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ, ಆದ್ರೂ ಅತ್ಯಂತ ಮೌಲಿಕವಾದಂತಹ ಪ್ರಶ್ನೆಗಳನ್ನ ಅವ್ರು ಹಾಕಿದ್ದಾರೆ. ಅದನ್ನ ಮೌಲಿಕವಾದಂತ ವಿಷಯಗಳು ಹೇಳಿದ್ದಾರೆ, ಅದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ನನ್ನನ್ನ ಇಷ್ಟೊತ್ತು ಮಾತಾಡಿಸಿದ ತಮ್ಮೆಲ್ಲರಿಗೂ ಗೌರವಪೂರ್ವಕವಾಗಿ ವಂದಿಸಿ, ಇವತ್ತು ಮೊದಲೇ ಗಂಟ್ಲು ಬೇರೆ ಕಟ್ಕೊಂಡಿದೆ, ಅದನ್ನು ಕೂಡ ಅದನ್ನ ಸಹಿಸಿ ಕೇಳಿದ ನಿಮ್ಗೆಲ್ಲರಿಗೂ ಅಭಿನಂದನೆಗಳು. ಎಂದಿನಂತೆ ಪ್ರಶ್ನೆ ಮತ್ತು ಪ್ರತಿಕ್ರಿಯೆಗೆ ಅವಕಾಶ. ಸೋಮಶೇಖರ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ಈಗ ಉದಾಹರಣೆಗಳು ಸ್ವಲ್ಪ ಜಾಸ್ತಿ ಇತ್ತು, ಅದು ನನಗೆ ಬಹಳ ಇಷ್ಟವಾಯ್ತು. ಮತ್ತೆ ಪ್ರವಚನ ಅದ್ಭುತವಾಗಿತ್ತು ಸರ್. ತುಂಬಾ ಆನಂದ ಪಟ್ಟೆ, ತುಂಬಾ ಚೆನ್ನಾಗಿ ಅರ್ಥವಾಯ್ತು. ಅದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ನಾನು ಮಾತಾಡಿ ಸಾರ್ಥಕವಾಯ್ತು ಅಂತ ನಂಗೂ ಸಮಾಧಾನ ಆಯ್ತು. ಇನ್ಯಾರಾದ್ರೂ ಪ್ರತಿಕ್ರಿಯೆ? ಅಲ್ಲ, ಆಕ್ಷೇಪಣೆ ಮಾಡಿ ನಂಗೇನ್ ಕೋಪ ಬರಲ್ಲ, ಯಾಕೆಂದ್ರೆ ಕೋಪವನ್ನ ರಸವಾಗಿಸಿಕೊಳ್ಳೋದು ಇದೆಯಲ್ಲ, ನಂಗೆ ಬರುತ್ತಲ್ಲ. ಆಯ್ತು, ಮುಂದಿನ ಪ್ರತಿಕ್ರಿಯೆ. ಸರಿ, ಈಗ ಆವೇಶವನ್ನ ಪರಿಪಕ್ವಗೊಳಿಸಿದರೆ ರಸ ಅಂತ ಹೇಳಿದ್ರಿ. ಹೌದು. ಅದಕ್ಕೆ ಉದಾಹರಣೆ ಸಿಗ್ಬೋದಾ? ಈ ಹಾಡುಗಳೆಲ್ಲ ಉದಾಹರಣೆ. ಪರಿಪಕ್ವಗೊಳಿಸೋದು ಹೇಗೆ ಅಂತ ಹಾಡುಗಳಲ್ಲೇ ಸೂಚನೆ ಕೊಡ್ತಾನೆ ಬಂದಲ್ಲ. ಹಾಡುಗಳು ಹೇಳಿದ್ದೆ ಅದಕ್ಕೋಸ್ಕರ. ಹೇಗೆ ಒಂದು ಪ್ರೀತಿ ಅನ್ನೋ ಸಂತೋಷ ಅಂದ್ರೆ ಪ್ರೀತಿ ಅನ್ನೋದು ಗಾಯ ಅಂತ ಹೇಳಿದ್ರೆ ತದ್ವಿರುದ್ಧವಾದಂತ ಅಲೆ ಬಂತಲ್ವಾ? ಹಾಗೆ ಶಿವನ ದೃಷ್ಟಿಯಲ್ಲಿ ಜಗತ್ತನ್ನೇ ನೋಡೋ ಶಿವನಿಗೆ ನಮ್ಮ ಪ್ರೀತಿ ಯಾವ ದೊಡ್ಡ ವಿಷಯ ಅದು. ಹಾಗಾಗಿ ಅಲ್ಲಿ ಆ ಶಿವನನ್ನು ಪ್ರಾರ್ಥನೆ ಮಾಡೋದು, ಮನ್ಮಥನನ್ನು ಗೆದ್ದೋನ್ ಹತ್ರ ಹೇಳ್ಕೋಬೇಕಾದ್ರೆ ನಾವ್ ಹೆಂಗ್ ಹೇಳ್ಕೋಬೇಕು? ಆವೇಶವನ್ನ ರಸವಾಗಿ ನಿವೇದನೆ ಮಾಡ್ಕೋಬೇಕು ಅನ್ನೋ ತರದಲ್ಲಿ. ಹಾಗಾಗಿ ಇದನ್ನ ಇನ್ನೊಂದ್ಸರಿ ಕೇಳಿದ್ರೆ ನಿಮ್ಗೆ ಅದು ಸ್ಪಷ್ಟ ಆಗುತ್ತೆ. ಅದನ್ನೇ ಇವತ್ತಿನ ಉಪನ್ಯಾಸದ ತಿರುಳಾಗಿ ಮಾಡಿಕೊಂಡು ಹೇಳಿರುವಂಥದ್ದು. ಶರಣಪ್ಪ ಅವರು. ನಾನು ಗಾನ ವಿಜ್ಞಾನ ವ್ಯಾಖ್ಯಾನ ಅಂತ ಗಾನ ವ್ಯಾಖ್ಯಾನ ಚಿತ್ರಗೀತೆಗಳನ್ನು ಇದನ್ನ ಈ ರಸ ಆವೇಶ ರಸವಾಗೋ ಬಗ್ಗೆ ವಿವರಿಸಿದ್ದನ್ನ ಅವ್ರು ಕೇಳಿದ್ದಾರೆ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ನಮಸ್ತೆ ಸರ್. ನಮಸ್ತೆ. ಗಾನ ವ್ಯಾಖ್ಯಾನದಲ್ಲಿ ಈ ತರದ 3-4 ಪ್ರೋಗ್ರಾಮ್ ಮಾಡಿದೀವಿ ಸರ್. ಅದರ ವಿಶ್ಲೇಷಣೆ ಇದರ ವಿಶ್ಲೇಷಣೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲಿ ರಸಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ರ, ಅಲ್ಲಿ ರಸ ಇತ್ತು, ಆದ್ರೆ ರಸದ ಒಂದು ವಿಷಯವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಿರಲ್ಲ. ಫಾರ್ ಎಕ್ಸಾಂಪಲ್ ಸಂಗೀತ ಸರ್, ಕರ್ಪೂರದ ಗೊಂಬೆ ಹಾಡಲ್ಲಿ ಆವೇಶದಿಂದ, ವಿರಹದ ಆವೇಶದಿಂದ ಕರಗ್ತಾ ಹೋಗ್ತಾಳೆ. ಅದನ್ನ ವೈಜ್ಞಾನಿಕವಾಗಿ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ರಿ ಸರ್. ಈಗ ನನಗೆ ಅನ್ಸುತ್ತೆ ಅಲ್ಲಿ ಆ ವಿರಹದ ಆವೇಶ ರಸ ಆಗಿ ಆ ಒಂದು ಹಾಡಿನಲ್ಲಿ ಬರುತ್ತೆ ಸರ್. ಅದನ್ನ ಪ್ರಸ್ತಾಪ ಮಾಡ್ತಿದ್ದೆ. ಗಾನ ವ್ಯಾಖ್ಯಾನದಲ್ಲಿ ಈ ತರದ ಸುಮಾರು ಉದಾಹರಣೆಗಳನ್ನ ನೀಡಿದಿರಿ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಧನ್ಯವಾದಗಳು. ಇದು ಅವಕಾಶ ಶೀರ್ಷಿಕೆನೆ ಬೇರೆ. ಜನಗಳಿಗೆ ನಾನು ಇಷ್ಟು ಹಾಡನ್ನ ಇನ್ನೊಂದು ದೃಷ್ಟಿಯಿಂದ ನೋಡ್ಬೋದು ಅಂತ ಹೇಳಿಸ್ಬೇಕು, ವಿಜ್ಞಾನದ ದೃಷ್ಟಿಯಿಂದ ನೋಡ್ಬೋದು ಅಂತ ಅನ್ನೋ ದೃಷ್ಟಿಯಿಂದ ಹಾಡು ಮಾಡಿದ್ದು, ಭಾಷೆಯ ದೃಷ್ಟಿಯಿಂದ ನೋಡ್ಬೋದು ಅಂತ. ಇಲ್ಲಿ ತತ್ವದ ದೃಷ್ಟಿಯಿಂದ ನೋಡುವಂಥದ್ದು ಇನ್ನೊಂದು ಆಯಾಮ ಅಷ್ಟೇ. ಅದಕ್ಕೆ ಪ್ರಯತ್ನ ಎರಡು ಒಂದೇ ತರದ್ದೇ, ಆದ್ರೆ ಅಲ್ಲಿ ಆಡಿಯನ್ಸು, ಅಲ್ಲಿಯ ಸಂದರ್ಭ, ನಾನ್ ಕೊಟ್ಟಿರೋ ಟೈಟ್ಲ್ ಬದ್ಧವಾಗಿ ನಾನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆದ್ರೂ ಅದಕ್ಕೆ ರಿಲೇಟಿವ್ ಆಗಿ ಇದೆ ಸರ್.
ತುಂಬಾ ಚೆನ್ನಾಗಿದೆ ಸರ್. ಇನ್ನು ಈಗ ಈ ಈ ಉಪನ್ಯಾಸ ಆ ಟೈಮಲ್ಲೇ ಆ ಶ್ರೋತೃಗಳು ಕೇಳಿದ್ರೆ ಅದನ್ನೆಲ್ಲ ಲಿಂಕ್ ತಗೊಳ್ತಾ ಇದ್ರು ಸರ್. ಹೌದು ಸರ್, ಚೆನ್ನಾಗಿ ಮೂಡಿ ಬಂತು ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಮುಂದಿನ ಪ್ರತಿಕ್ರಿಯೆ. ಹಿರಿಯಣ್ಣನವರು ಹೇಳ್ತಾರೆ, ನಮ್ಮ ಮನಸ್ಸಿನ ಆವೇಶ, ಪಾತ್ರ ಅಭಿನಯಿಸುವವನ ಆವೇಶ, ಪಾತ್ರದ ಆವೇಶ ಎಲ್ಲವೂ ಸೇರಿಕೊಂಡು ನಾವು ರಸಗ್ರಹಣ ಮಾಡಬೇಕಾಗುತ್ತೆ. 3-4 ಆವೇಶಗಳು ಸೇರಿಕೊಂಡಾಗ ಅವುಗಳನ್ನ ಹೇಗೆ ಪ್ರತ್ಯೇಕಿಸಿಕೊಳ್ಳುವಂಥದ್ದು ಅನ್ನುವಂಥದ್ರ ಬಗ್ಗೆ ಅದರ ಉಪನ್ಯಾಸದಲ್ಲಿ ಪ್ರಸ್ತಾಪ ಆಗಿದೆ. ಇನ್ನೂ ಹೆಚ್ಚು ಇದೆ, ಈ ಮುಂದಿನ ಉಪನ್ಯಾಸಕ್ಕೆ ಬರೋರ್ಗೆ ಅದು ಇನ್ನಷ್ಟು ಸ್ಪಷ್ಟ ಆದೀತು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸರ್, ಈಗ ರಸದಲ್ಲಿ ಶ್ರೇಷ್ಠತೆ ಬಗ್ಗೆ ಪ್ರಶ್ನೆ ಹಾಕಿದ್ರಿ. ಈಗ ಅಂದ್ರೆ ಕಡೆಗೆ ಸಮರಸನೆ ಆಗ್ಬೇಕು ಅಂದ್ರೆ ಅದು ಶಾಂತರಸ ಆಗ್ಬೇಕು ಅಂತ ಹೇಳಿದ್ದಕ್ಕಾಗಿ ಆಗ್ಬೇಕು ಅಂದ್ರೆ ಶ್ರೇಷ್ಠತೆ ಪ್ರಶ್ನೆಯೇ ಇಲ್ಲ. ಯಾವ ರಸ ಬೇಕಾದ್ರೂ ಶಾಂತ ರಸವಾಗಿಸ್ಬೇಕಾದ್ರೆ ಮೊದ್ಲು ಆವೇಶನೇ ನಿಮ್ಗೆ ಯಾವ್ದೋ ಒಂದು ರಸ ಮಾಡ್ಕೊಳ್ಳಿ. ಆ ರಸ ಶಾಂತಿ ಮಾಡ್ಕೊಳ್ಳೋದು ಸುಲಭ ಅಲ್ಲ. ಅಂದ್ರೆ ಬಾಟ್ಲ್ನೆಕ್ ಆಫ್ ದಿ ಪ್ರಾಬ್ಲಮ್, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಯಾವುದು ಅಂದ್ರೆ ಆವೇಶನ ರಸ ಮಾಡ್ಕೊಳ್ಳೋದೇ ಹೊರತು ರಸನ ಶಾಂತ ರಸ ಮಾಡ್ಕೊಳ್ಳೋದು ಏನ್ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಲ್ಲ. ಅದಾಗ್ಬಿಟ್ರೆ ಆವೇಶ ರಸ ಆಗ್ಬಿಟ್ರೆ ಅದು ಎಷ್ಟು ಸಲೀಸ ಶಾಂತ ರಸ ಆಗ್ಬಿಡುತ್ತೆ. ಅದನ್ನೇ ಇವತ್ತಿನ ಮಾತಿನ ಸಾರಾಂಶ. ಇನ್ಯಾವುದಾದ್ರು ಪ್ರತಿಕ್ರಿಯೆ ಇಲ್ಲದೆ ಇದ್ರೆ ಮುಗಿಸ್ಬೋದು. ನಾಳೆಗೂ ನೀವು ಇನ್ನೇನಾದ್ರು ಸಲಹೆ ಕೊಟ್ರೆ ಅದನ್ನ ಆ ವಿವರಣೆ ಕೊಡುವಾಗ ಪರಿಗಣಿಸ್ತೀನಿ ನಾನು. ಇದು ಸಮರಸವನ್ನು ಕೊಟ್ಟ ಹಾಗೆ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ ಸರ್, ವಿದ್ಯಾಸಾಗರ್ ಅವರು ಹೇಳಿ ಸರ್. ಇದು ಈಗ ಆವೇಶಗಳನ್ನ ರಸ ಮಾಡುವುದು, ಇದ್ರ ಬಗ್ಗೆ ಸ್ವಲ್ಪ ನನಗೆ ಅರ್ಥ ಆಗ್ತಾ ಬರ್ತಾ ಇದೆ ಸರ್. ಈ 6-7 ಉಪನ್ಯಾಸಗಳನ್ನ ಕೇಳ್ತಾ ಈ ಆವೇಶ ಮತ್ತು ರಸದ ಮಧ್ಯದ ಸ್ವಲ್ಪ ನನಗೆ ಈ ಸಮಯದ ಒಂದು ಏನಾದ್ರು ಅದರಲ್ಲಿ ತಾವು ಹೇಳ್ಬೋದು ಸರ್? ಸಮಯದ ಕಾಲಾವಕಾಶ, ಆವೇಶ ಮತ್ತು ರಸ ಆಗ್ಬೇಕಾದ್ರೆ. ನೀವ್ ಹೇಳಿದ ಅರ್ಥ ಆಯ್ತು. ಹಾ ಸರ್, ಥ್ಯಾಂಕ್ ಯು ಸರ್. ಆವೇಶನ ಆ ಕ್ಷಣವೇ ರಸ ಮಾಡಕ್ ಹೋದ್ರೆ ಕಷ್ಟ ಆಗುತ್ತೆ, ಯಾಕೆಂದ್ರೆ ತೀವ್ರವಾಗಿರುತ್ತೆ. ಅದಕ್ಕೇನೆ ಯಾರು ಏನ್ ಹೇಳ್ತಾರೆ ಅಂದ್ರೆ ಆವೇಶವಾದಾಗ ಸುಮ್ನಿರಿ ಅಂತ ಹೇಳ್ತಾರೆ. ಈಗ ನಿಮ್ ಕೋಪ ಬಂದಾಗ ಯಾರನ್ನು ಬೈಬೇಡಿ, ಸ್ವಲ್ಪ ಹೊತ್ತು ಸುಮ್ನಿರಿ, ಅದ್ರಷ್ಟು ಗದೆ ಸ್ವಲ್ಪ ಶಾಂತವಾಗುತ್ತೆ ಅಂತ. ಆದ್ರಿಂದ ಆವೇಶವನ್ನ ರಸವಾಗಿಸ್ಬೇಕಾದಾಗ ಆವೇಶದ ಗಳಿಗೆಯಲ್ಲಿ ಮಾಡೋಕ್ಕಿಂತ ಅದು ಒಂದು ಸ್ವಲ್ಪ ಸಮಾಧಾನವಾಗಿ ಆಲೋಚನೆ ಮಾಡಿ ಕೌಂಟರ್ ವೇವ್ ಪ್ರೊಡ್ಯೂಸ್ ಮಾಡಿ ಅದನ್ನ ಕೊನೆಯ ತೀರ್ಮಾನಕ್ಕೆ ಬರ್ಬೇಕಲ್ಲ, ಅಲ್ಲಿ ಸಮಯದ ಪಾತ್ರ ಇದೆ. ಆವೇಶದ ಮರುಗಳಿಗೆ ಅದನ್ನ ರಸ ಮಾಡಕ್ ಸಾಧ್ಯ ಆಗಿದ್ದಿದ್ರೆ ಎಲ್ಲರೂ ಮಾಡ್ಬಿಟ್ಟಿರೋರು. ಅಷ್ಟು ಸರಳವಾಗಿಲ್ಲ ಅದು. ನೀವು ಕೇಳಿದ ಪ್ರಶ್ನೆ ತುಂಬಾ ಪ್ರಸಕ್ತವಾಗಿದೆ. ಆದ್ರೆ ಆವೇಶದ ತೀವ್ರತೆ ಕಡಿಮೆ ಇದ್ದಾಗ, ತುಂಬಾ ಕಡಿಮೆ ಇದ್ದಾಗ ತಕ್ಷಣವೇ ರಸನೂ ಆಗ್ಬೋದು. ಅಂದ್ರೆ ಆವೇಶದ ತೀವ್ರತೆಗೆ ಅನುಗುಣವಾಗಿ ಆವೇಶ ರಸ ಆಗೋದಕ್ಕೆ ತೆಗೆದುಕೊಳ್ಳುವ ಸಮಯ ಹೆಚ್ಚು ಆಗ್ಬೋದು, ಕಮ್ಮಿನೂ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಇದು ಬರೇ ಪುಸ್ತಕ ಅಧ್ಯಯನದಿಂದ ಮಾಡಿದ ಉಪನ್ಯಾಸ ಅಲ್ಲ, ಜೀವನನೂ ಕಂಡು ನನ್ನ ನೋವುಗಳನ್ನು ಕಂಡು ಅವನ್ನೆಲ್ಲ ಒಂದು ಆಸವನ ಮಾಡಿ ಹೇಳಿದಂತ ಸಂಗತಿ. ಸಂತೋಷ್. ಹೇಳಿ ಸಂತೋಷ್. ಆವೇಶವನ್ನು ನಿರ್ಮೂಲನೆ ಮಾಡ್ಲಿಕ್ಕೆ ನಮಗೆ ಸರಿಯಾದ ಮದ್ದುಗಳು ಏನಾದ್ರು ಇದ್ರೆ ಅದೊಂದು ಮಾಲಿಕೆಯಲ್ಲಿ ಅನುಕೂಲ ಆಗುತ್ತೆ ಸರ್ ನಮಗೆ. ಅದಕ್ಕೆ ಮದ್ದು ಅಂದ್ರೆ ಮೆಟಫರಿಕ್ ಆಗಿ ಇವತ್ತು ಹೇಳಿದ್ದು ಒಂದಷ್ಟು ಮದ್ದುಗಳು ಹೇಳಿದೀನಿ. ಆಯ್ತು, ಇನ್ನೊಂದು ಸಂದರ್ಭದಲ್ಲಿ ಇನ್ನು ಉಪನ್ಯಾಸದಲ್ಲಿ ಆಗಿಂದಾಗೆ ಹೇಳ್ತೀನಿ. ಆವೇಶನ ರಸ ಮಾಡಿಕೊಂಡಂತ ಪ್ರಸಂಗಗಳನ್ನ ಒಂದಷ್ಟು ಹೇಳ್ತೀನಿ. ಮೆಟಫರಿಕ್ ಆಗಿ ಮಾಡ್ಬೋದು. ಮದ್ದು ಅಂತಂದ್ರೆ ಅದೇ ಟ್ರಾಂಕ್ವಿಲೈಸರ್ ತಗೋಬೇಕಷ್ಟೇ. ಟ್ರಾಂಕ್ವಿಲೈಸರ್ ತಗೊಂಡ್ರೆ ಆವೇಶ ರಸ ಆಗೋದಿಲ್ಲ.
ಆವೇಶಕ್ಕೆ ಮೆಟೀರಿಯಲ್ ಮದ್ದು ಇಲ್ಲ ನನಗೆ ಗೊತ್ತಿರೋ ಹಾಗೆ. ಆದ್ರೆ ಅದೇ ನಾವು ಒಂದು ಆಟಿಟ್ಯೂಡ್ ಚೇಂಜ್ ಆಗ್ಬಿಟ್ರೆ ನಮ್ಮ ಇದು ಚೇಂಜ್ ಆಗುತ್ತೆ. ಏನ್ ಥಾಟ್ ಚೇಂಜ್ ಆಗುತ್ತೆ. ಅವರ ಥಾಟ್ ಡಿಪೆಂಡ್ಸ್ ಅಪಾನ್ ಅವರ್ ಆಟಿಟ್ಯೂಡ್. ಸೊ ದೇರ್ ಮಸ್ಟ್ ಬಿ ಎ ಶಿಫ್ಟ್ ಆಫ್ ಆಟಿಟ್ಯೂಡ್. ಈಗ ನಿಮ್ಗೊಂದು ಲೇಖನ ಕಳ್ಸಿದೀನಿ ನೋಡಿ, ಏನಂದ್ರೆ ಲವಲವಿಕೆ ಆಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ಆ ಲವಲವಿಕೆ ಆಗಿರ್ಬೇಕಾದ್ರೆ ಹೊಸ ಸನ್ನಿವೇಶಕ್ಕೆ ಹೋಗೋದಲ್ಲ, ಇರೋ ಸನ್ನಿವೇಶದಲ್ಲೇ ಹೇಗಿರ್ಬೇಕು ಅಂತ ನಾನು ಅದ್ರ ಬಗ್ಗೆ ಅದ್ರಲ್ಲಿ ಚರ್ಚೆ ಮಾಡಿರುವಂತದ್ದು. ಹಾಗೆ ಪ್ರತಿ ಆವೇಶವನ್ನ ರಸ ಮಾಡಿಸುವಂಥದ್ದು ಹಾಗೆ ನಾವು ನಮ್ಮ ಇದರಲ್ಲಿ ಪ್ರಯೋಗ ಮಾಡಿ ಕಲ್ತ್ಕೋಬೇಕಾಗುತ್ತೆ. ಎಷ್ಟೇ ಉದಾಹರಣೆ ಕೇಳಿದ್ರು ನಾವು ಅದನ್ನು ಅನ್ವಯಿಸದಲ್ಲೇ ಅದು ಸ್ಪಷ್ಟ ಆಗುದಿಲ್ಲ. ಹೇಳೋಣ, ಉದಾಹರಣೆ ಕೊಡೋಣ. ನಾನು ಅನ್ಪೂರ್ಣ ಇಲ್ಲಿ ಅಮ್ಮಮ್ಮ. ಏನಿಲ್ಲ, ಅವ್ರು ಹೇಳಿದ್ರಲ್ಲ ಅದಕ್ಕೆ ಪೂರಕವಾಗಿ ಒಂದ್ ಅನ್ನಿಸ್ತು. ಏನಂದ್ರೆ ನಮ್ಮಿಂದ ನಾವು ಡಿಸ್ಟೆನ್ಸ್ ಮಾಡ್ಕೊಂಡ್ರೆ ಸುಲಭ ಆಗತ್ತೆ ಅನ್ಸ್ತು. ಹೌದು ಹೌದು, ಅದನ್ನ ನಾನು ಕಳೆದ ವಾರ ಹೇಳಿ. ಅದೇ ಮದ್ದು ಅನ್ಸುತ್ತೆ. ನಮ್ಮ ವ್ಯಕ್ತಿತ್ವದ ಅಟ್ಯಾಚ್ಮೆಂಟ್ ಕಡಿಮೆ ಮಾಡ್ಕೊಂಡ್ರೆ. ಆತ್ಮ ಅನ್ನೋದು ನಿರ್ಗುಣವಾದ್ದರಿಂದ ನಿರ್ಗುಣವಾದದ್ದು ಗುಣಾಧಾರಿತ ಆವೇಶವನ್ನು ತಗ್ಗಿಸಬಲ್ಲದು. ಅದರಿಂದ ನಾನು ಕಳೆದ ಉಪನ್ಯಾಸದಲ್ಲಿ ಅದಕ್ಕೆ ಸಿದ್ಧತೆ ಮಾಡ್ಕೊಂಡು ಈ ಉಪನ್ಯಾಸ ಅಲ್ಲ, ನಾನ್ ಹೇಳಿದ್ದು ಅವ್ರ ಮದ್ದು ಅಂತ ಕೇಳಿದ್ರಲ್ಲ, ಆ ಪ್ರಾಕ್ಟೀಸ್ ಇಟ್ ಸೆಲ್ಫ್ ವಿಲ್ ಮೇಕ್ ದಟ್ ಅಂತ. ಅಂದ್ರೆ ನಮ್ಮಲ್ಲಿ ದಿನ ನೋಡ್ಬೇಕಾದ್ರೆ, ನಾವು ದಿನದ ಇದಿರ್ಬೇಕಾದ್ರೆ ಒಂದ್ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ಸಡನ್ ಆಗಿ ಇನ್ನೊಂದು ಆವೇಶ ಬಂದಾಗ ಅದನ್ನ ಮಾಡ್ಕೊಳಕ್ ಸುಲಭ ಆಗ್ಬಹುದು ಅಂತ ಅನ್ನಿಸ್ತು. ಅದನ್ನ ಹೇಳಿದೀನಿ ನಾನು ಆಗ್ಲೇ. ಸೋಷಿಯಲ್ ಡಿಸ್ಟೆನ್ಸ್ ಇದ್ದಾಗಿದ್ದು ಸೈಕಲಾಜಿಕಲ್ ಡಿಸ್ಟೆನ್ಸಿಂಗ್ ಫ್ರಮ್ ಅವರ್ ಓನ್ ಮೈಂಡ್ ಅಂತ ನಾನು 3-4 ಸರಿ ಹೇಳಿದ್ದೀನಿ ನಮ್ಮ ಜಾಲನ್ಯಾಸದಲ್ಲಿ. ಅಲ್ಲ, ಇವ್ರ ಮದ್ದು ಅಂದಾಗ ಅದು ಜ್ಞಾಪಕ ನಾನು ಹೇಳಿದಕ್ಕೆ ಇನ್ನೊಂದು ಅಂಡರ್ಲೈನ್ ಮಾಡಿದ್ರೆ ಏನ್ ತಪ್ಪಿಲ್ಲ ಅಲ್ಲ, ಅದನ್ನ ಪ್ರಸ್ತಾಪ ಮಾಡಿದ್ದೆ ಅಂತ ಹೇಳಿದೆ ಅಷ್ಟೇ. ಓಕೆ, ಮತ್ತೆ ಬೇರೆ ಪ್ರತಿಕ್ರಿಯೆಗಳು ಇಲ್ಲದೆ ಇದ್ರೆ ಮುಗಿಸ್ಬೋದು. ಸರಿ ಸರ್, ಮತ್ತೆ ಮುಂದಿನ ವಾರ ಎಲ್ಲರೂ ಭೇಟಿ ಆಗೋಣ. ಕೊಂಡಿನ ಸದ್ಯದಲ್ಲೇ ಹಾಕ್ತೀವಿ ಅಂತ ಹೇಳ್ತಾ ಚರ್ಚೆಯಲ್ಲೂ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.